ಮನೆಯೋ ಎಟ್ಟು ಕಂಬದ ಎರೆಮನೆ ಪಡಸಾಲಿಯೋ ಎರೆಮನೆ ಪಡಸಾಲಿ ಪಾಯ ಇಲ್ಲದ ಗೋಡೆ ಎರೆಮನೆ ಪಡಸಾಲಿ ಪಾಯ ಇಲ್ಲದ ಗೋಡೆ 9 ಕಿಡಕಿಯ ಚಂದ ಕಾಣಿಸುತ್ತಾವೆ 9 ಕಿಡಕಿಯ ಚಂದ ಕಾಣಿಸುತ್ತಾವೆ ನಮ್ಮ ಮಾಡಿದ ಮನೆಯೋ ಎಟ್ಟು ಕಂಬದ ಎರೆಮನೆ ಪಡಸಾಲಿಯೋ ನಮ್ಮ ಮಾಡಿದ ಮನೆಯೋ ಎಟ್ಟು ಕಂಬದ ಎರೆಮನೆ ಪಡಸಾಲಿಯೋ ಸುಣ್ಣ ಹಚ್ಚಿದ ಮನೆಯೋ ಬಣ್ಣ ಕೊಟ್ಟಿರುವಂತ ಸುಣ್ಣ ಹಚ್ಚಿದ ಮೇಲೆ ಹೊಳೆಯುವಂತ ಬಣ್ಣ ಕೊಟ್ಟಿರುವಂತ ಸುಣ್ಣ ಹಚ್ಚಿದ ಮನೆಯೋ ಮೇಲೆ ಹೊಳೆಯುವಂತ ಬಣ್ಣ ಕೊಟ್ಟಿದ ಮನೆಯೋ ಹಸಿರು ಹಳದಿ ಕೆಂಪು ಮೇಲೆ ಹೊಳೆಯುವುದು ಕೆಳಪ ಹಸಿರು ಹಳದಿ ಕೆಂಪ ಮೇಲೆ ಹೊಳೆಯುವುದು ಕೆಳಪ ಸೀರೆ ಕಾಣುವುದು ಶಿವನ ಈ ಮನೆಯೋ ನಮ್ಮ ಮಾಡಿದ ಮನೆಯೋ ಎಟ್ಟು ಕಂಬದ ಎರೆಮನೆ ಪಡಸಾಲಿಯೋ ನಮ್ಮ ಮಾಡಿದ ಮನೆಯೋ ಎಟ್ಟು ಕಂಬದ ಎರೆಮನೆ ಪಡಸಾಲಿಯೋ ನಮ್ಮನ ಮನೆ ಸುಖವು ಇರುವೊಮ್ಮೆ ನೋಡಿದ ಕಡ್ಕೊಳ ಮಡಿವಾಳನು ನಮ್ಮನ ಮನೆ ಸುಖವು ಇರುವೊಮ್ಮೆ ನೋಡಿದ ಕಡ್ಕೊಳ ಮಡಿವಾಳನು 6 ಅಳಿದ ತಾನು 3 ತಿಳಿದ ಮೇಲೆ 6 ಅಳಿದ ತಾನು 3 ತಿಳಿದ ಮೇಲೆ 6 3 9 ಬಾಗಿಲವ ಕಳಕಿತ್ತು 6 3 9 ಬಾಗಿಲವ ಕಳಕಿತ್ತು ನಮ್ಮ ಮಾಡಿದ ಮನೆಯೋ ಎಟ್ಟು ಕಂಬದ ಎರೆಮನೆ ಪಡಸಾಲಿಯೋ ನಮ್ಮ ಮಾಡಿದ ಮನೆಯೋ ಎಟ್ಟು ಕಂಬದ ಎರೆಮನೆ ಪಡಸಾಲಿಯೋ ಎರೆಮನೆ ಪಡಸಾಲೆ ಪಾಯ ಇಲ್ಲದ ಗೋಡೆ ಎರೆಮನೆ ಪಡಸಾಲೆ ಪಾಯ ಇಲ್ಲದ ಗೋಡೆ 9 ಕಿಡಕಿಯ ಚಂದ ಕಾಣಿಸುತ್ತಾವೆ 9 ಕಿಡಕಿಯ ಚಂದ ಕಾಣಿಸುತ್ತಾವೆ ನಮ್ಮ ಮಾಡಿದ ಮನೆಯೋ ಎಟ್ಟು ಕಂಬದ ಎರೆಮನೆ ಪಡಸಾಲಿಯೋ ನಮ್ಮ ಮಾಡಿದ ಮನೆಯೋ ಎಟ್ಟು ಕಂಬದ ಎರೆಮನೆ ಪಡಸಾಲಿಯೋ ಸರ್ವಸನಾಥರವರೆಲ್ಲರೂ ಇದುವರೆಗೆ ಸುಂದರವಾಗಿ ತತ್ವಪದವನ್ನು ನಡೆಸಿಕೊಟ್ಟ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಈಶ್ವರ ಚತುರಿಯವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಮೋಕ್ಷ ವಿಚಾರವನ್ನು ಎಲ್ಲರೂ ಆಲಿಸೋಣ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಬ್ರಹ್ಮ ಮಾಡಿದ ಮನೆ ಹೆಂಗದ ಅನ್ನೋದು ಎಂತ ಚಂದ ವರ್ಣನ ಮಾಡಿದ್ರು. ಬ್ರಹ್ಮಾಂಡ ಪಿಂಡಾಂಡ ಎನ್ನುವ 2 ಮನೆ, ಒಂದು ಸಣ್ಣ ಮನೆ, ಒಂದು ದೊಡ್ಡ ಮನೆ ಮಾಡ್ತಾರೆ. ಆ ಬ್ರಹ್ಮಾಂಡ ಅನ್ನೋ ಮನೆ ಹೆಂಗದಂದ್ರ ಏನೆಲ್ಲ ಸಂಪತ್ತದ ಅದ್ರೊಳಗೆ, ಬ್ರಹ್ಮಾಂಡದೊಳಗೆ ಏನೆಲ್ಲ ಸಂಪತ್ತದ, ಎಲ್ಲಿ ಗಾಡಿ ಕಟ್ಟಿಲ್ಲ, ಬಾಗಿಲು ಕಿಟಕಿಗಳಿಲ್ಲ,
ಅವಕ್ಕೆ ಕೀಲಿ ಸಹಿತ ಹಾಕಿಲ್ಲ. ಅಷ್ಟೊಂದು ಸಂಪತ್ತಿದ್ರು ಸಹಿತ ಅದನ್ನು ರಕ್ಷಣೆ ಮಾಡ್ಬೇಕಂದ್ರ ಒಂದು ಕೀಲಿ ಸಹಿತ ಇಲ್ಲ, ಗೋಡೆ ಇಲ್ಲ, ಕಿಟಕಿ ಇಲ್ಲ, ಬಾಗಿಲಿಲ್ಲ, ಎಲ್ಲ ಕುಲ್ಲ ಇಟ್ಟನು, ಕುಲ್ಲ. ಮತ್ತ ಏಸ್ ಮಂದಿ ಬರ್ತಾರ, ಏಸ್ ಮಂದಿ ಹೋಗ್ತಾರ, ಅವನ ಜಗತ್ತಿನೊಳಗಿನ ಒಂದು ಸೂಜಿ ಸಹಿತ ತಗೊಂಡು ಹೋಗ್ಲಿಕ್ಕಾಗಲ್ಲ ಅವನಿಗೆ. ಅದ್ಭುತ ಆಗಲ್ರಿ ಅವನ ಜಗತ್ತ. ಏಸ್ ಮಂದಿ ಬರ್ತಾರೆ, ಏಸ್ ಮಂದಿ ಹೋಗ್ತಾರ, ಅವನ ಜಗತ್ತಿನಾಗಿಂದ ಒಂದು ಸೂಜಿ, ಒಂದು ಇಡೀ ಮಣ್ಣು ಯಾರು ತಗೊಂಡು ಹೋಗ್ಯಾರನ್ರಿ? ಎಲ್ಲಾರು ಎಷ್ಟು ಬಡ್ದಾಡ್ತಾರ, ಮಣ್ಣು ಹೆಣ್ಣು ಅಂತ ಹೇಳಿ ಏನಾರು ತಗೊಂಡು ಹೋಗ್ಯಾರನ್ರಿ ಯಾರು? ಎಲ್ಲ ಕುಲ್ಲ ಇಟ್ಟಾನ. ಕೋಟಿಗಟ್ಲೆ ಬಂದು ಹುಟ್ಟಿದ್ದಾರೆ, ಕೋಟಿಗಟ್ಲೆ ಮಂದಿ ಸಾಯ್ತಾರ, ಏನೂ ಒಯ್ದಿಲ್ಲ. ಅಂತ ಮನಿ ಅವಂದು. ಓಂ ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಚಿದಾಭಾಸನಾಗಿ ಈ ಜಗತ್ತ ಬ್ರಹ್ಮಾಂಡ ಪಿಂಡಾಂಡಗಳನ್ನು ಅರಿಯುವುದೇ ಒಂದು ಕೆಲಸ. ಆ ಬ್ರಹ್ಮಾಂಡ ಪಿಂಡಾಂಡ ಏನದ? ಜ್ಞೇಯ ವಸ್ತು. ಬ್ರಹ್ಮಾಂಡ ಪಿಂಡಾಂಡಗಳು ಜ್ಞೇಯ ವಸ್ತುಗಳು. ಮತ್ತ ಅದನ್ನು ಅರಿಯುವ ವಸ್ತು ಯಾವುದು? ನಿಮ್ಮ ಅಂತಃಕರಣ ವಿಶಿಷ್ಟ ಚೇತನ. ಅಂತಃಕರಣ ವಿಶಿಷ್ಟ ಚೇತನ ಏನದು? ಚಿದಾಭಾಸ ಅಥವಾ ಜೀವ. ಇದು ಏನದ? ಇದು ಜ್ಞಾತೃ. ಜ್ಞೇಯ. ಏನನ್ನ ಅರಿತಾ ಇದ್ದೀರಿ? ಜ್ಞೇಯ ವಸ್ತು ಅಂದ್ರೆ ಅದು ಬ್ರಹ್ಮಾಂಡ ಪಿಂಡಾಂಡ ಮತ್ತು ಅದರೊಳಗಿರುವ ವಸ್ತುಗಳು, ಅವೇ ಜ್ಞೇಯ ವಸ್ತುಗಳು. ಮತ್ತೆ ಜ್ಞಾತೃ ಅಂತಂದ್ರ ಅರಿಯುವವನು. ಯಾರು ಅರಿತಾರ? ಮತ್ತ ಅರಿಯುವಾಗ ನಿಮ್ಗೇನು ಅನುಭವ ಆಗ್ತದ? ನಿಮ್ಮ ವೃತ್ತಿ ಅಂದ್ರೆ ಚಿದಾಭಾಸನ ವೃತ್ತಿ ಹೋಗಿ ಆ ಜ್ಞೇಯ ವಸ್ತುವಿನ ಆಕಾರ, ಸಮಾನ ಆಕಾರ ತಾಳಿ ಅದರ ಆವರಣ ಭಂಗ ಮಾಡುತ್ತಾ ಎಷ್ಟೊತ್ತು ಅದೇ ವಸ್ತುವಿನ ಮೇಲೆ ಅದು ಕೇಂದ್ರೀಕೃತವಾಗಿರ್ತದ. ಆವಾಗ ನಿಮ್ಗೇನು ಅನುಭವ ಆಗ್ತದ? ಅದು ಜ್ಞಾನ. ಈ ತ್ರಿಪುಟಿ ಒಳಗೆ ಇಡೀ ಬ್ರಹ್ಮಾಂಡ ಆದ. ಈ ತ್ರಿಪುಟಿ ಬಿಟ್ಟು ಹೊರಗೆ ಏನು ಬ್ರಹ್ಮಾಂಡ ಇಲ್ಲ. ತ್ರಿಪುಟಿಲಿಂದ ಎಲ್ಲ ವ್ಯವಹಾರಗಳು ನಡೆದವ. ಈ ತ್ರಿಪುಟಿಗಳ ವ್ಯವಹಾರ ಸತ್ಯನೋ ಮಿಥ್ಯನೋ? ಈ ತ್ರಿಪುಟಿ ವ್ಯವಹಾರ ಸತ್ಯನೋ ಮಿಥ್ಯನೋ? ಮಿಥ್ಯಾ ವ್ಯವಹಾರ. ಇದನ್ನ ನೀವು ಏಟರ ತಿಳ್ಕೊಳ್ರಿ. ಬ್ರಹ್ಮಾಂಡ ಪಿಂಡಾಂಡದ ಬಗ್ಗೆ ನೀವು ಏಟರ ರಿಸರ್ಚ್ ಮಾಡಿ ದೊಡ್ಡ ಸೈಂಟಿಸ್ಟ್ ಆಗಿ ನೀವು ಏನಾರ ಅವಾರ್ಡ್ಗಳು ತಗೊಂಡಿರ್ಬೋದು. ಆದರೂ ಸಹಿತ ನೀವು ಈ ಒಂದು ಬ್ರಹ್ಮಾಂಡ ಪಿಂಡಾಂಡವನ್ನು ಅರಿತವರ ಆದ ಕಾರಣ ಜ್ಞಾತೃ ಇದು ಮಿಥ್ಯ. ನೀವೇಕರ ತಿಳ್ಕೊಳ್ಳಿ ಇದ್ರ ಬಗ್ಗೆ. ಮತ್ತ ಈ ಬ್ರಹ್ಮಾಂಡ ಪಿಂಡಾಂಡದ ಬಗ್ಗೆ ತಿಳ್ಕೊಳ್ಳೋರಾದರೂ ನೀವು ಮಿಥ್ಯ. ಯಾಕಂದ್ರೆ ಚಿದಾಭಾಸ ಕಲ್ಪಿತ ಪುರುಷ. ಮತ್ತ ಕಲ್ಪಿತ ಪುರುಷನಾಗಿ ತಿಳ್ಕೊಂಡಿರೇನು? ಜಡ ವಸ್ತುಗಳ ಬಗ್ಗೆ ಜ್ಞಾನ ಪಡ್ಕೊಂಡಿರಿ. ಆ ಜಡ ವಸ್ತುನು ಮಿಥ್ಯನೇ ಆದ. ಹೀಗಾಗಿ ಅದನ್ನು ಮಿಥ್ಯ. ಮತ್ತ ಅದನ್ನ ತಿಳ್ಕೊಳ್ಳೋದ್ರಾಗ ಇನ್ನ ನಿರತರಾಗಿರಿ. ಕಂಟಿನ್ಯೂಸ್ ಅವನ್ನೇ ತಿಳ್ಕೊಳ್ಳೋದೇ ಒಂದು ದೊಡ್ಡ ವಿಚಾರ, ದೊಡ್ಡ ಚಿಂತೆ.
ಏನು ತಿಳ್ಕೋಬೇಕಾಗ್ಯದ, ಈ ಜ್ಞಾತೃ ತಿಳ್ಕೊಳ್ಳೋದಕ್ಕ ಹಿಂದ ಆಸರಾಗಿ ನಿಂತ ಚೈತನ್ಯ ಯಾವುದು? ನನಗೇನು ಜ್ಞಾನ ಆಗ್ಯದ ಈ ಬ್ರಹ್ಮಾಂಡ ಪಿಂಡಾಂಡಗಳ ಬಗ್ಗೆ, ಆ ಜ್ಞಾನಕ್ಕ ಹಿಂದ ನಿಂತ ಚೈತನ್ಯ ಯಾವುದು? ನಿಮ್ಮ ಸ್ವರೂಪ. ಜ್ಞಾತೃ ಜ್ಞಾನ ಜ್ಞೇಯಕ್ಕ ಆಸರೆಯಾಗಿರುವಂತ ಒಂದು ಚೈತನ್ಯ, ಶುದ್ಧ ಬ್ರಹ್ಮ ಚೈತನ್ಯ, ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ. ಇಂಥ ಚೈತನ್ಯನೇ ನಾನು ಅಂತ ತಿಳಿದ್ರ ನೀವು ಸ್ವರೂಪದಾಗಿದ್ದಂಗ. ನನ್ನ ಶುದ್ಧ ಬ್ರಹ್ಮ ಸ್ವರೂಪದಲ್ಲಿ ತಿಳುವಳಿಕೆ ಬಂದದ, ಆದ್ರೆ ಅದ್ರೊಳಗೆ ನಿಲ್ಲಬೇಕಲ್ಲ. ಬ್ರಹ್ಮಜ್ಞಾನ ಆಗದೇನು ದೊಡ್ಡ ಸುದ್ದಿ ಅಲ್ಲ, ಜ್ಞಾನ ಎಲ್ಲರಿಗೆ ಆಗ್ತದ. ಆ ಜ್ಞಾನದಾಗ ನಿಲ್ಲಬೇಕಲ್ಲ. ಅದಕ್ಕೆ ಪ್ರತಿ ಕ್ಷಣ ನೀವು ಟೆಸ್ಟ್ ಮಾಡ್ತಿರ್ಬೇಕು. ನನ್ನ ಸ್ವರೂಪದಲ್ಲಿ ನಿಂತೀನೋ ಏನು ತ್ರಿಪುಟಿ ಒಳಗೆ ನಿಂತೀನೋ? ಜ್ಞಾತೃ ಜ್ಞಾನ ಜ್ಞೇಯ ಈ ಮೂರರಾಗ ಒಂದೇನೋ ಮಾಡ್ತಿರ್ತೀರಿ, ಏನೋ ತಿಳ್ಕೊಬೇಕಂತಿರ್ತೀರಿ, ಏನೋ ಮಾತಾಡ್ತಿರ್ತೀರಿ, ಏನೋ ಆಲೋಚನೆ ಮಾಡ್ತಿರ್ತೀರಿ. ಲೌಕಿಕ ವ್ಯವಹಾರದಾಗ ಮುಳುಗಿದ್ರಿ ಅಂತಂದ್ರೆ ತ್ರಿಪುಟಿಯ ಒಳಗಿದ್ದಂಗ. ಈ ಲೌಕಿಕ ವ್ಯವಹಾರದಲ್ಲಿ ಎಷ್ಟು ಮುಳುಗಿ ಇದ್ರ ಬಗ್ಗೆ ಏನ್ ಮಾಡಿದ್ರು ಇದು ಒಂದಿನ ಮಿಥ್ಯ, ಇದು ಒಂದಿನ ಕೈ ಬಿಟ್ಟು ಹೋಗೋದು, ಇದು ನಮಗೆ ಶಾಶ್ವತ ಅಲ್ಲ. ಬ್ರಹ್ಮಾಂಡ ಪಿಂಡಾಂಡನೇ ಮಿಥ್ಯ ಇದ್ದತ್ನಾಗ ಅವೇ ಶಾಶ್ವತ ಅಲ್ಲ ಅಂತಂದ್ಮೇಲ ಅದರ ಜ್ಞಾನರ ಎಲ್ಲಿ ಶಾಶ್ವತ ಇರ್ತದ? ಅದನ್ನ ತಿಳ್ಕೊಳ್ಳಂತ ಚಿರಾಭಾಸರ ಎಲ್ಲಿ ಶಾಶ್ವತ ಇರ್ತದ? ಈ ಮೂರೂ ಆಟ ಎದರ್ಲಿಂತ ನಡೆದವಂದ್ರ ಅದರ ಹಿಂದಿರುವಂತ ಸ್ವರೂಪದಾಗ ನಡೆದವ ಇವು ಆಟಗಳು. ಸ್ಟೇಡಿಯಂ ಇದ್ದಂಗ ಸ್ವರೂಪ. ಸ್ಟೇಡಿಯಂಗೆ ಏನ್ ಫರಕ್ ಬೀಳ್ತದೆ? ಏಸ್ ಮಂದಿರ ಬರ್ರಿ, ಏಸ್ ಮಂದಿರ ಆಟ ಆಡ್ರಿ, ರನ್ನಿಂಗರೇ ಮಾಡ್ರಿ, ಕ್ರಿಕೆಟರೇ ಆಡ್ರಿ, ಮತ್ತಿನ್ನೇನಾರ ಆಟ ಆಡ್ರಿ. ಮತ್ತೆ ಎಲ್ಲೋ ನಿಮ್ ಮನೆಗೆ ಹೋದ್ರೆ ಸ್ಟೇಡಿಯಂಗೆ ಏನ್ ಫರಕ್ ಬೀಳ್ಬೋದ? ನೀವು ಸ್ಟೇಡಿಯಂ ಆದ್ರಿ ಅಂತಂದ್ರ ಶಾಶ್ವತ ಆಗ್ತೀರಿ. ಅದ್ರಾಗ ಆಟಗಾರರಾದ್ರಿ, ಜ್ಞಾತೃ ಜ್ಞಾನ ಜ್ಞೇಯ ಆದ್ರಿ ಅಂತಂದ್ರೆ ತಾತ್ಕಾಲಿಕ. ಸೋಲು ಗೆಲುವು ಯಾರಿಗೆ? ಆಟಗಾರರಿಗೆ. ಸ್ಟೇಡಿಯಂಗೆ ಏನಾರ ಸೋಲು ಗೆಲುವು ಅದ ಏನು? ಸ್ಟೇಡಿಯಂ ಆಗ್ಬೇಕು, ಸ್ಟೇಡಿಯಂ ಆಗ್ಬೇಕು. ನಾವು ಬಸ್ ಸ್ಟ್ಯಾಂಡ್ ಆಗ್ಬೇಕು. ಬಸ್ಗಳು ಪ್ಯಾಸೆಂಜರ್ಗಳು ಆಗ್ಬಾರ್ದು. ಏ ತರ ಬಸ್ ಬರಲಕ್ಕ, ಏ ತರ ಪ್ಯಾಸೆಂಜರ್ ಬರಲಕ್ಕ, ಏ ತರ ಬಸ್ ಹೋಗಲಕ್ಕ, ಏ ತರ ಪ್ಯಾಸೆಂಜರ್ ಹೋಗಲಕ್ಕ. ನಮ್ಗೇನು ಫರಕ್ ಬೀಳತದ? ಬಸ್ ಸ್ಟ್ಯಾಂಡ್ ಹೆಂಗಿರ್ತದ? ಯಾವ ಬಸ್ ಇಲ್ಲಂದ್ರೂ ಅದಕ್ಕೆ ಚಿಂತೆ ಇಲ್ಲ, ಪ್ಯಾಸೆಂಜರ್ ಇಲ್ಲಂದ್ರೂ ಚಿಂತೆ ಇಲ್ಲ, ಕೋಟಿ ಕೋಟಿ ಜನ ಬಂದ್ರು ಅದಕ್ಕೆ ಚಿಂತೆ ಇಲ್ಲ, ಕೋಟಿ ಕೋಟಿ ಬಸ್ಗಳು ಓಡಾಡಿದ್ರು ಅದಕ್ಕೆ ಚಿಂತೆ. ಅದೇನು ಮಿಷಿನ್ ಇರ್ತದ? ಹಂಗ ನೋಡ್ರಿ, ಅದ್ರೊಳಗೆ ಸ್ವರೂಪದಾಗಿ ಎಲ್ಲಿದ್ದೀನಿ ನಾನು? ಸ್ವರೂಪದಾಗಿದ್ದರೆ ನಿಮಗೆ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ನೀವು ಪ್ಯಾಸೆಂಜರು ಬಸ್ಗಳು ಆದ್ರಿ ಅಂತಂದ್ರೆ ಟೈಮ್ ಹಚ್ಚಿ ಕಾಯೋದು, ಹೋಗೋದು, ಬರೋದು, ಓಡೋದು, ಇಳಿಯೋದು, ಹೇಳೋದು. ಸ್ಟೇಡಿಯಂ ಆದ್ರೆ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಆಟಗಾರರಾದ್ರೆ ಪ್ರಾಕ್ಟೀಸ್ ಮಾಡಬೇಕು, ಇನ್ನೊಂದು ಟೀಮ್ ಕಟ್ಟಬೇಕು, ಅವ್ರ ಸಂಗಟ ಸೆಣಕಾಡಿ ಆಡ್ಬೇಕು, ಸೋಲ್ಬೇಕು, ಗೆಲ್ಲಬೇಕು. ಒಬ್ಬರಿಗೆ ಚಪ್ಪಾಳೆ ತರ್ತಾರೆ, ಇನ್ನೊಬ್ಬರಿಗೆ ಮಂದಿ ಬೈತಿರ್ತಾರೆ, ಸರಿ ಆಡ್ಲಿಲ್ಲ ನೀನಂತ. ಏನ್ ಆಡಿದ್ರೆ ಏನಾಗದ? ಏಸ್ ಮಂದಿ ಏಸ್ ಆಟ ಆಡ್ಯಾರ, ಏನಾಗ್ಯದ? ಏಸ್ ಮಂದಿ ಬಂದ್ರು ಆದ್ರೆ ಏನಾಗ್ಯದ? ಬಸ್ ಸ್ಟ್ಯಾಂಡ್ ಏನಾಗ್ಯದ? ಸ್ಟೇಡಿಯಂ. ಈಗ ನಾವೇನಾಗಬೇಕು? ಸ್ವರೂಪದಲ್ಲಿರೋದು ಕಲಿಬೇಕು. ಯಾವುದರ ಬಗ್ಗೆ ಮೋಹ ಬೇಡ, ಮೋಹನು ಬೇಡ, ನಿರ್ಮೋಹನು ಬೇಡ. ಬೇಜವಾಬ್ದಾರಿತನದಿಂದ ನಡ್ಕೊಳ್ಳೋದು ಇಲ್ಲ. ನಮ್ಮ ಜವಾಬ್ದಾರಿಯನ್ನ ಏನನ್ನು ಒಪ್ಪಿಕೊಂಡಿವಿ ಅದನ್ನ ಮಾಡಬೇಕು. ಮೋಹದಿಂದಲಾದರೂ ಮಾಡಬಹುದು, ಮೋಹ ಇರ್ಲಾರ್ದೇನೂ ಮಾಡ್ಲಕ್ ಬರ್ತದ. ಮೋಹ ಇದ್ರೆ ಮಾಡ್ಲಕ್ ಬರ್ತದೇನ್ರಿ? ಮೋಹ ಇಲ್ಲಂದ್ರೂ ಮಾಡ್ಲಕ್ ಬರ್ತದಿಲ್ಲ ನಿಮ್ ಜವಾಬ್ದಾರಿಗಳು. ಅದಕ್ಕೆ ನಾವು ಮೋಹದಿಂದ ಮಾಡ್ಲಕತ್ತೀನೋ, ನಿರ್ಮೋಹದಿಂದ ಮಾಡ್ಲಕತ್ತೀನೋ, ಜವಾಬ್ದಾರಿತನದಿಂದ ಮಾಡ್ಲಕತ್ತೀನೋ, ಇದನ್ನ ಒಂದ್ ಸ್ವಲ್ಪ ಚೆಕ್ ಮಾಡ್ಕೋಬೇಕು ನಿಮ್ಮೊಳಗೆ.
ಅವ್ರೇನಾರ ಮಾಡ್ಲಕತ್ತಿದ್ರಿ ಅಲ್ಲಿ ನೀವು ತ್ರಿಪುಟಿ ಒಳಗದಿರಿ ಅಂದ್ರೆ ಬಂಧದೊಳಗದಿರಿ ಅಂದ್ರೆ ದುಃಖವನ್ನ ಆಹ್ವಾನ ಮಾಡ್ತಾ ಇದ್ದೀರಿ. ಮತ್ತೇನ್ ಮಾಡ್ಲಕತ್ತೀರಿ? ಪರಮಾನಂದಕ್ಕೆ ಬೀಳ್ ಕೊಡ್ತಾ ಇದ್ದೀರಿ. ಪರಮಾನಂದಕ್ಕೆ ಬೀಳ್ ಕೊಡ್ತಾ ಇದ್ದೀರಿ, ದುಃಖಕ್ಕೆ ಆಹ್ವಾನ ಮಾಡ್ಲಿಕತ್ತೀರಿ ಅಷ್ಟೇ. ಪುರಸ್ಕಾರ ಬೇಡ, ತಿರಸ್ಕಾರನು ಬೇಡ. ಯಾವುದರ ಬಗ್ಗೆ ನಮಗೆ ತಿರಸ್ಕಾರ ಆದ, ನೀವು ಸ್ವರೂಪದಾಗಿದ್ರಿ ಅಂದ್ರೆ ಏನಾಗ್ಬಿಡ್ತದ? ಇರ್ಲಿ ಬಿಡಪ್ಪ, ಯಾಕೆ ಅವ್ರ ಬಗ್ಗೆ ತಿರಸ್ಕಾರ ಮಾಡೋದದ? ಒಂದಿನ ನಾವೇ ಈ ಜಗತ್ತು ಬಿಟ್ಟು ಹೋಗ್ತೀವಿ, ನಾವೇ ಯಾರ ಬಗ್ಗೆ ತಿರಸ್ಕಾರ ಮಾಡಬೇಕು? ಪುರಸ್ಕಾರ ಮಾಡೋದು ಬೇಡ. ಏನಂತದ್ದು ಕಾಣಬಾರದು, ಖಂಡಿತ ಆಗಬಾರ್ದಾಗ್ಯದ. ಯಾವುದೂ ಬೇಡ. ಬೇಕು ಅನ್ನೋದು ಬೇಡ, ಬೇಡ ಅನ್ನೋದು ಬೇಡ, ಭಯನೂ ಬೇಡ, ನಿರ್ಭಯವಾಗಿ ಯಾವುದ್ರ ಬಗ್ಗೆ ಬಂಡತನೂ ಬೇಡ, ಚಿಂತೆ ಬೇಡ, ನಿಶ್ಚಿಂತೆ ಬೇಡ, ಜವಾಬ್ದಾರಿ ಬೇಡ, ಬೇಜವಾಬ್ದಾರಿ ಬೇಡ, ಅಪೇಕ್ಷೆ ಬೇಡ, ಉಪೇಕ್ಷೆ ಬೇಡ, ನೆಗ್ಲಿಜಿಯನ್ಸಿನೂ ಬೇಡ, ಮತ್ತೆ ಯಾವುದ್ರ ಬಗ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡೋದು ಬೇಡ. ಮೋಕ್ಷದ ಒಂದು ಅಡ್ರೆಸ್ ಸಿಗ್ಲಕತ್ತದ ನಿಮಗೆ. 12 ವರ್ಷ ಬೋಧಿ ತತ್ವ ಯಾವ್ದು ಬೋಧಿ ವೃಕ್ಷದ ಕೆಳಕ್ ಕೂತು ತಪಸ್ ಮಾಡಿದ್ನಂತ, ಉಪವಾಸ ಕೂತು ಬುದ್ಧ. ಸುಮ್ನೆ ಒಂದಿಷ್ಟು ಹಾಲು ಹಣ್ಣು ಏನೋ ತಿಂದು ಸಣ್ಣಗೆ ಈ ಬರೀ ಜೀವ ಹಿಡಿದ್ಬಿಟ್ಟಾನ. ಮಹಾರಾಜ ಹೋಗಿ ತಪಸ್ ಮಾಡ್ಲಕ್ ಹೋಗಿ ಏನೇನು ಗೊತ್ತಾಗಲ್ದು, ಸುಮ್ಮ ಅಡವ್ಯಾಗ ಕೂತು ಏನ್ ಮಾಡಿದ್ರು ಏನು ಗೊತ್ತಾಗಲ್ಲ, ಏನೇನು ಗೊತ್ತಾಗಲ್ಲ. ಏನೋ ತಪಸ್ ಮಾಡಿದ್ರೆ ಏನಾರ ಸತ್ಯ ಆಗ್ತದ, ಬೆಳಕು ಆಗ್ತದ ಅಂತ ಯಾರೋ ಹೇಳಿದ್ರಂತ, ಏನೋ ದಶನಾದಗಳು ಕೇಳ್ತಾವಂತ ಯಾರೋ ಸಾಧಕರು ಹೇಳಿದ್ರು. ಇವೆಲ್ಲ ಏನದವ? ಕರ್ಮಿಗಳ ಮತ್ತು ಉಪಾಸಕರು ಹೇಳಂತ ಮಾತುಗಳಿವು, ಉಪಾಸಕರ ಮಾತುಗಳಿವು. ಏನೋ ಬೆಳಕು ಬಂದಂಗ ಆಗ್ತದ, ಏನೋ ಒಂದ್ ಶಬ್ದ ಕೇಳ್ದಂಗ ಆಗ್ತದ, ಏನೇನು ಮಣ್ಣು ಆಗಂಗಿಲ್ಲ. ಜ್ಞಾನ ಯೋಗದೊಳಗ ಅವು ಯಾವೂ ಆಗಂಗಿಲ್ಲ, ಸ್ವರೂಪದಲ್ಲಿ ನಿಂದಿರ್ತೀರಷ್ಟೇ. ಅವೆಲ್ಲ ಉಪಾಸಕರು ಹೇಳೋ ಮಾತು, ಅವು ಅವರಿಗೆ ಆಗಿರ್ತಾವ, ನಮ್ಗೇನು ಸಂಬಂಧ ಇಲ್ಲವು. ಹಂಗೇನಾರ ಆಗಿತ್ತು ಅಂದ್ರ ಅವು ನಿಮಗ್ ಭಾರಿ ಅನಿಸ್ಲಕತ್ತಾವ ಅಂದ್ರ ನೀವಿನ್ನ ಜ್ಞಾನ ಮಾರ್ಗಕ್ಕೆ ಬಂದಿಲ್ಲ, ಇನ್ನ ಯಾವಾಗ ಕರ್ಮ ಮಾರ್ಗದಾಗ, ಇನ್ನ ಯಾವಾಗ ಉಪಾಸನ ಮಾರ್ಗದಾಗ ಅದಿರಿ ಅಂತ. ನಿಮ್ ಗೋಕಾಕದಾರ ಒಬ್ರು ಯಾರೋ ಬಂದಿದ್ರು, ಅವ್ರು ಉಪಾಸಕರು. ಏನಿಲ್ರಿ, ಹಣಿ ಬಲ್ಲಿ ಜ್ಞಾನಕ್ಕೆ ಕೂತ್ರ ಸಾಕು, ಹಣಿ ಬಲ್ಲಿ ಏನೋ 3 ಚಿಕ್ಕಿ ಬರ್ತಾವ, ಅವು ನಕ್ಷತ್ರ ಎತ್ತಲೆ ಹೊಳಿತಾವ, ಮತ್ತ ಅವ್ ಕೆಳಗೆ ಎಲ್ಲ ಉಳ್ಳಿ ಬಂದಂಗ ಆಗ್ತಾವ, ಹಂಗಾಗ್ತಾವ, ಹಿಂಗಾಗ್ತಾವ. ಅವೆಲ್ಲ ಜ್ಞಾನಕ್ಕೆ ಸಂಬಂಧ ಇಲ್ಲದು. ಏನಾಗ್ತದೋ ಏನೋ ಅವರಿಗೆ ಗೊತ್ತು, ಅವರಿಗಾಗಿದ್ದ ಅನುಭವ ನಮ್ಗೇನು ಗೊತ್ತು. ಏನಾಗ್ತದಂದ್ರ ಸ್ವರೂಪದಲ್ಲಿ ನಿಲ್ಲುವಂತ ಗುಣ ಬರ್ತದೆ. ಒಂದೇನಾರ ನಷ್ಟ ಆಯ್ತು ಅಂತಂದ್ರೆ ಅದನ್ನ ಸೀರಿಯಸ್ ಆಗಿ ತಗೊಳ್ಳಾರ್ದಂಗೆ ಇರಬೇಕು. ಒಂದೇನಾರ ಲಾಭ ಆಯ್ತಂದ್ರೆ ಅದನ್ನು ಭಾರಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಹೋಗಬಾರ್ದು, ಆಗಬಾರ್ದು. ಏನಾಗಿರೋದಲ್ಲಿ ಪಾಸ್ ಆದ್ರೂ ಅಷ್ಟೇ ಸಂತೋಷ, ಫೇಲ್ ಆದ್ರೂ ಅಷ್ಟೇ ಸಂತೋಷ. ಮುಹೂರ್ತ ಯಾರು ತೆಗೆದುಕೊಟ್ರು? ಪಂಚಾಂಗ ನೋಡ್ಯವರಲ್ಲ, ಪಂಚಾಂಗ ಕರ್ತೃಗಳೇ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮುಹೂರ್ತ ತೆಗೆದು ಇಂಥ ದಿನ ಪಟ್ಟಾಭಿಷೇಕ ಮಾಡಿದ್ರೆ ಅಯೋಧ್ಯೆ ಜನರಿಗೆ ಒಳ್ಳೇದಾಗ್ತದ ಅಂತ ಹೇಳಿ ಎಲ್ಲಾ ನಿರ್ಣಯ ಮಾಡಿದ್ರು. ಅದೇ ಸಮಯದಲ್ಲಿ ಏನೆಲ್ಲ ಕತ್ಲಗಳಾದವು. ರಾಮಗ ಕೈ ಹಿಡ್ಕೊಂಡು ಒಂದೊಂದೇ ಹೆಜ್ಜೆ ಇಡ್ಗೋತ್ ಸಿಂಹಾಸನದ ಸಮೀಪ ಕರ್ಕೊಂಡು ಹೋಗ್ಯಾರ. ಇನ್ನೇನು ಸಿಂಹಾಸನದ ಮೇಲೆ ಏರಿ ಕೈ ಮುಗಿದು ಸಿಂಹಾಸನ ಆರೂಢನಾಗಬೇಕು ಅನ್ನೋ ಕ್ಷಣದಲ್ಲಿ ಈ ಸಿಂಹಾಸನ ನಿನಗಿಲ್ಲ ಅಂತ ಆದೇಶ ಬಂದ್ಬಿಟ್ಟು ದಶರಥ ಮಹಾರಾಜರೇ ಪಟ್ಟಾಭಿಷೇಕ ಸ್ಟಾಪ್. ನಮಗ ನಿಮಗ ಅಂತದ್ ಏನಾರ ಆಯ್ತಂದ್ರೆ ಸುಮ್ಮಿರ್ತೀರ? ನೌಕರಿ ಆರ್ಡರ್ ಕೊಟ್ಟು ನೌಕರಿ ಜಾಯಿನ್ ಮಾಡ್ಕೋಬೇಡ್ರಿ ಅಂತ ಗವರ್ನರ್ ಆರ್ಡರ್ ಮಾಡಿದ್ನು, ಅಥವಾ ಮತ್ತಿನ್ನೇನೋ ಹಿಂಗೆ ಘಟನೆಗಳಾದು ಅಂದ್ರ ತಡ್ಕೊಳ್ಳೋ ಶಕ್ತಿ ಆದೇನು ನಮಗ? ಅದನ್ನೇ ಶ್ರೀರಾಮಚಂದ್ರ
ಆ ಸಿಂಹಾಸನದ ಹತ್ರ ಹೋಗ್ಬೇಕಾದ್ರ ಹೆಂಗ ಹೋಗಿದ್ದ, ಯಾವ ರೀತಿ ಇದ್ದ, ಸ್ವರೂಪದಾಗಿದ್ದ, ತನ್ನ ಸ್ವರೂಪದಾಗಿದ್ದ. ಅದೇನು ಪಟ್ಟಾಭಿಷೇಕ ಆದರೂ ಅಷ್ಟೇ, ಬಿಟ್ರು ಅಷ್ಟೇ, ಸಿಂಹಾಸನದ ಮೇಲೆ ಕೂತರು ಅಷ್ಟೇ, ಬಿಟ್ರು ಅಷ್ಟೇ, ಅವನಿಗೇನೂ ಅದ್ರ ಬಗ್ಗೆ ತಲೆಗೆ ಇದ್ದಿದ್ದಿಲ್ಲ. ತನ್ನ ಸ್ವರೂಪದಾಗ ತಾನಿದ್ದ. ಆಗ ಇಲ್ಲ ಅಂದ್ರು ಹೋರಾಡಿ ಹೆಂಗ್ ಹೋಗಿದ್ದ, ಹಳ್ಳಿ ಬರಾನು ಅಷ್ಟೇ ಸ್ವರೂಪ ಭಾವದಲ್ಲಿ ಹೊಳ್ಳಿ ಬಂದ, ತನ್ನ ಸೇರಿ ಕೂತ. ಇದು ಸ್ವರೂಪದಾಗಿದ್ದವ್ರದ ಲಕ್ಷಣ. ನೆಗ್ಲೆಕ್ಟು ಮಾಡಂಗಿಲ್ಲ. ಒಂದು ಸಾರಿ ಪಟ್ಟಾಭಿಷೇಕ ಮಾಡ್ಬೇಕಂದ್ರೆ ಅವಾಗೇ ನನಗದ ಆಗಿಲ್ಲ, ಈಗ ನಾನು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಹಾಳಾಗಿ ಹೋಗ್ಬಿಡೋದು ಏನಾರಂದ್ರೇನು. ಏಸೋ ವರ್ಷ ಆದ್ಮೇಲೆ ಮಾತ್ರ ಪಟ್ಟಾಭಿಷೇಕ ಮಾಡಿದ್ರೆ ಅಷ್ಟೇ ಸ್ವರೂಪದಾಗಿದ್ದವ. ಇವೆಲ್ಲ ಸುಮ್ಮನೆ ನೋಡ್ತಾ ಇರ್ಬೇಕು, ಸುಮ್ಮನೆ ನೋಡ್ತಾ ಇರ್ಬೇಕು. ನಾವು ಹಂಗಿರ್ಬೇಕು, ನಾವು ಹಂಗಾಗ್ಬೇಕು ಅನ್ನೋದು ಬರ್ಬೇಕು. ನಾವು ಹಂಗ ಯಾಕೆ ಆಗಲಾಗಿವಿ ಅಂತಂದ್ರೆ ನಮ್ಮೊಳಗ ತ್ರಿಪುಟಿ ಭಾವ, ಜ್ಞಾತೃ ಜ್ಞಾನ ಜ್ಞೇಯ, ಜ್ಞಾತೃ ಜ್ಞಾನ ಜ್ಞೇಯ ತುಂಬಿ ಕೂದ್ಲಕತ್ತು. ಈ ತ್ರಿಪುಟಿ ಭಾವ ತೆಗೆದು ಹಾಕಿಬಿಡ್ಬೇಕು. ನೋ, ಏನಾಗ್ತದ? ಸ್ವರೂಪದಲ್ಲಿ ಹೋದಾಗ ಏನಾಗ್ತದ? ತ್ರಿಪುಟಿ ಭಾವ ನಷ್ಟ ಆಗ್ತದೆ ಅಷ್ಟೇ. ಏನು ಬೆಳಕು ಬರಲ್ಲ, ಕೋಟಿ ಸೂರ್ಯನ ಬೆಳಕು ಬಂತು, ದಶನಾದಗಳು ಕೇಳಿದು, ನನಗೆ ಸಾಕ್ಷಾತ್ಕಾರ ಆಯ್ತು, ಹಂಗಾಯ್ತು ಹಿಂಗಾಯ್ತು. ಇವೆಲ್ಲ ಸಣ್ಣ ಹುಡುಗರ ಭಾಷೆ, ಬಾಲ ಭಾಷೆ ಅಂತಾರೆ. ಇವೆಲ್ಲ ಕೇಳಬಾರ್ದು. ಕೇಳಿದ್ರು ಕಿವ್ಯಾಗ ಹಾಕೊಳ್ಳಾರ್ದಂಗೆ ನಾವು ನೆಗ್ಲೆಕ್ಟ್ ಮಾಡಬೇಕು. ಇದು ಬ್ರಹ್ಮಜ್ಞಾನದಲ್ಲಿ ಏನಾಗ್ತದಂದ್ರೆ ಈ ತ್ರಿಪುಟಿ ಭಾವ ನಷ್ಟ ಆಗ್ತದೆ ಅಷ್ಟೇ. ತ್ರಿಪುಟಿ ಭಾವ ಎಲ್ಲಿ ಆದ ಅಲ್ಲಿ ಬಂದ, ಆ ಬಂಧದಿಂದ ಪರಮಾನಂದ ನಿವೃತ್ತಿ ಆಗ್ತದ, ಸರ್ವ ದುಃಖ ಪ್ರಾಪ್ತಿ ಆಗ್ತದೆ. ಬ್ರಹ್ಮಾಂಡ ಪಿಂಡಾಂಡಗಳ ಜ್ಞಾನ ಮಾಡ್ಕೊಳಕ್ ಹೋಗಿ ಚಿದಾಭಾಸ ತನ್ನ ಜ್ಞಾನವನ್ನು ತಾನೇ ಬರ್ತಾನೆ, ತನ್ನ ಸ್ವರೂಪದ ಜ್ಞಾನ ತಾನು ಮಾಡ್ತು ಇಡೀ ಬ್ರಹ್ಮಾಂಡ ಪಿಂಡಾಂಡದ ವಿಷಯಕ್ಕೆ ಹೋಗ್ತಾನ. ಅವನು ಜ್ಞಾತೃ ಆಗಿ ಅವನೇನಾಗಬೇಕಾಗ್ಯದ? ಚಿದಾಭಾಸ ನೀನು ಸಾಕ್ಷಿ ಆಗ್ಬೇಕಾಗ್ಯದ. ಸಾಕ್ಷಿಯಾಗಿ ಈ ಜ್ಞಾತೃ ಏನ್ ಮಾಡ್ಲಕ್ಕತ್ತದ, ದೇಹ ಏನಾದ, ಜ್ಞಾನ ಏನಾಗ್ಯದ, ಇದು ತಗೊಂಡು ಏನ್ ಮಾಡ್ಬೇಕಾಗ್ಯದ? ಒಂದಿನ ಇದೆಲ್ಲ ಬಿಟ್ಟು ಹೋಗ್ತಿದ್ದಿ, ನಿನ್ನ ಸ್ವರೂಪದ ಬಗ್ಗೆ ನೀನು ತಿಳ್ಕೋ. ನಿನ್ನ ಸ್ವರೂಪದ ಬಗ್ಗೆ ನೀನ್ ಎಷ್ಟು ತಿಳ್ಕೋತಿದಿ ಅಷ್ಟಕ್ಕ ಬ್ರಹ್ಮಜ್ಞಾನ ಅಂತಾರ. ಶುದ್ಧ ಬ್ರಹ್ಮಜ್ಞಾನ ಅದು ಏನದ? ಶುದ್ಧ ಬ್ರಹ್ಮಜ್ಞಾನ ಶಾಶ್ವತವಾದ ಆಸ್ತಿ. ಜನ್ಮ ಜನ್ಮಾಂತರಕ್ಕಿಂತ ಎಷ್ಟು ಶರೀರಗಳು ಬಂದ್ರೇನು, ಎಷ್ಟು ಶರೀರಗಳು ವಾದ್ರೇನು, ಎಷ್ಟು ಪ್ರಮಾಣದಲ್ಲಿ ನೀವು ಶುದ್ಧ ಬ್ರಹ್ಮಜ್ಞಾನ ಮಾಡ್ಕೊಂಡಿರ್ತೀರಿ ಅಷ್ಟು ಪ್ರಮಾಣದ ಶುದ್ಧ ಬ್ರಹ್ಮಜ್ಞಾನ ನಿಮ್ಮೊಳಗ ಶಾಶ್ವತವಾಗಿ ಇರ್ತದೆ. ಅದ್ಯಾವ ಪುಣ್ಯಕ್ಕೋ ಈಗ ನಾವು ನೀವು ಎಲ್ಲ ಕಲ್ತೀವಿ, ಶುದ್ಧ ಬ್ರಹ್ಮಜ್ಞಾನ ಸಾಧನೆ ಮಾಡ್ತಾ ಇದ್ದೀವಿ, ಶಾಶ್ವತವಾದಂತ ಆಸ್ತಿ ಮಾಡ್ಕೊಳಕತ್ತೀವಿ. ಜನ್ಮ ಜನ್ಮಾಂತರಕ್ಕೆ ನಮ್ಮ ಜೊತೆಗೆ ಬರೋಂತ ಇಂಥ ಒಂದು ಆಸ್ತಿ ಮಾಡ್ಕೊಳ್ಳೋದು ಬಿಟ್ಟು ನಾವು ಬ್ರಹ್ಮಾಂಡ ಪಿಂಡಾಂಡಗಳನ್ನೇ ದೊಡ್ಡ ಮಾಡಿಕೊಂಡು ಅವರನ್ನ ಹಚ್ಚಿ ಏನ್ ಮಾಡಕತ್ತೀವಿ? ಒಂದಿನ ನಾವು ಸತ್ತೋಗ್ತೀವಿ, ನಮ್ಮ ಜೊತೆಗೆ ನಾವು ಏನ್ ಮಾಡ್ಕೊಂಡಿವಲ್ಲ ಬ್ರಹ್ಮಾಂಡ ಪಿಂಡಾಂಡದ ಜ್ಞಾನ. ಒಂದನೆಯಲ್ಲಿ SSLC, PUC, ಡಿಗ್ರಿ, PG, MPhil, PhD, ಹಾರ, ಶಾಲು, ಸನ್ಮಾನ, ದೊಡ್ಡದೊಂದು ಹುದ್ದೆ, ವಿದ್ಯೆ ಎಲ್ಲ ಆದ್ಮೇಲೆ ಕಡೆಗೆ ಅವನು ಸತ್ತೋಗದಂತ ಗ್ಯಾರಂಟಿ. ಸತ್ತೋದ್ಮೇಲೆ ಮುಂದಿನ ಜನ್ಮಕ್ಕೆ ಅವನು PhD ಏನಾರ ಅವನ ಸಂಗಟ ಬರ್ತದೇನು? ಪ್ರೇಯಸ್ ಎಲ್ಲಾನು ಇಲ್ಲೇ ಬಿಟ್ಟು ಹೋಗೋದು. ಪ್ರೇಯಸ್ ಇಲ್ಲೇ ಇಲ್ಲ, ಎಲ್ಲ ಪ್ರೇಯರ್ ಇಲ್ಲೇ. ಉದುಲ್ ಸಾಧನೆ, ಮುಖ್ಯ ಸಾಧನೆ ಬ್ರಹ್ಮಜ್ಞಾನ ಸಾಧನೆ, ಶುದ್ಧ ಬ್ರಹ್ಮಜ್ಞಾನ ಸಾಧನೆ.
ಅದಕ್ಕೆ ಅಂಥದೊಂದು ಸಾಧನೆ ನಾವು ಮಾಡಬೇಕು. ಸ್ವರೂಪದಲ್ಲಿ ಅದಿನೋ ತ್ರಿಪುಟಿ ಒಳಗದಿನೋ, ಸ್ವರೂಪದಲ್ಲಿ ಅದಿನೋ ತ್ರಿಪುಟಿ ಒಳಗದಿನೋ, ಇದು ಯಾವಾಗಲೂ ಟೆಸ್ಟ್ ಮಾಡ್ಕೊತಿರ್ಬೇಕು. ನಿಮ್ಮ ಮೈ ಮೇಲಿನ ಬಟ್ಟೆ ಸ್ವಲ್ಪ ಮೊಳಕಾಲಲ್ಲಿಂದ ಮ್ಯಾಲ ಬೈತಂದ್ರೆ ಎಷ್ಟು ಸೀರಿಯಸ್ ಆಗ್ತೀರಿ, ಅಷ್ಟೇ ಸೀರಿಯಸ್ ಆಗ್ಬೇಕು. ತ್ರಿಪುಟಿ ಒಳಗೆ ಹೋಗಾಗ ಎಲ್ಲಿ ನನ್ನ ಮರ್ಯಾದೆ ಓದ್ತದೋ ಅನ್ನಂಗಾಗ್ಬೇಕು, ಅಷ್ಟು ಸೀರಿಯಸ್ನೆಸ್ ಬರ್ಬೇಕು. ಏನಕ್ಕಾಗಲಕ್ಕ ತುಂಬಿಡ್ತೀರ ಮೈ ಮೇಲಿನ ಬಟ್ಟೆ, ಸಂಕಕ್ಕೊಂದು ಗಟ್ಟಿ ಕಟ್ಕೊಂಡಿರ್ತೀರಲ್ಲ, ಬೆಲ್ಟೋ ಲಾಡಿನೋ ಸರನೋ ಏನೋ ಕಟ್ಕೊಂಡಿರ್ತೀರಲ್ಲ, ಅದು ಎಷ್ಟರ ಲೂಸ್ ಅಲ್ಲಿ ಹಂಗೆ ಬಿಡ್ತೀರ ಅನ್ನೋದು. ಎಲ್ಲದಕ್ಕಿಂತ ಲಕ್ಷ್ಯ ಹೆಂಗ್ ಕೊಟ್ಟಿರ್ತೀರ ಅದು. ಹಂಗ ಗಟ್ಟಿಯಾಗಿರ್ಬೇಕು, ಸ್ವರೂಪದೊಳಗ ಗಟ್ಟಿಯಾಗಿ ನಿಲ್ಬೇಕು. ಸಂಕ ಗಟ್ಟಿ ನಿಲ್ಬೇಕಂತಾರಲ್ಲ ಹಾಗೆ ನಿಲ್ಬೇಕದು ಸ್ವರೂಪದೊಳಗೆ. ಹೆಂಗ್ ಮಾಡ್ಬೇಕು? ಸ್ವರೂಪದಾಗ ಅದೇನೋ ಏನು ಬ್ರಹ್ಮಾಂಡ ಪಿಂಡಾಂಡಗಳ ಒಂದು ನ್ಯಾಚುರಲ್ ಆಗಿ ಆ ಜ್ಞೇಯ ವಸ್ತುಗಳ ಬಗ್ಗೆ ಅದರದೇ ಜ್ಞಾನ ಸಂಪಾದನೆಯಲ್ಲಿ ಹೋಗಿನೋ ತಿಳಿಯಕತ್ತದ. ಹೇಳಿದ್ದು ಏನಾರ ಡೌಟ್ ಅದ, ಏನಾರ ತ್ರಾಸ ಅದ, ಏನಾರ ರೊಕ್ಕ ರೂಪಾಯಿ ಬೇಕಾ, ನೀವು ಗಳಿಸಿದ ಆಸ್ತಿ ಪಾಸ್ತಿ ಏನಾರ ಇದು ಮಾಡಕ್ ಬೇಕಾ, ಏನದ ಏನಾರ ತಲೆಗೆ ಹೋಗ್ಯದ ಇಲ್ಲ, ಏನಾರ ಡೌಟ್ ಇದ್ರ ತ್ರಾಸ ಇದ್ರೆ ಹೇಳ್ರಿ, ಹಿಂಗಾಗಬೇಕು. ಗಪ್ ಕೂತ್ರೆ ಏನು ಏನ್ ಮಾಡ್ಬೇಕಂದ್ರ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಿಮಗೆ ನಿದ್ದೆ ಹಚ್ಚಿದ ಮೇಲಂತೂ ಏನು ಗೊತ್ತಾಗಲ್ಲ. ಅಲ್ಲಿಂದ ಇಲ್ಲಿ ತನಕ ಬೆಳಗ್ಗೆಯಿಂದ ನೀವೇನ್ ಮಾಡ್ಬೇಕು? ಸಾಕ್ಷಿಯಾಗಿ ನಿಮ್ಮ ಚಿದಾಭಾಸ ಈ ಬ್ರಹ್ಮಾಂಡ ಪಿಂಡಾಂಡಗಳನ್ನ ಅರಿಯುವಂತ ತಿಳಿಯುವಂತ ಕೆಲಸದಲ್ಲಿ ಎಷ್ಟೊಂದು ತೊಡಗ್ಯಾನ, ಮತ್ತ ತನ್ನ ಸ್ವರೂಪದ ಸಾಧನೆಯಲ್ಲಿ ಎಷ್ಟೊಂದು ತೊಡಗ್ಯಾನ, ಇದರ ಲೆಕ್ಕ ಮಾಡ್ಲಿಕ್ಕೆ ಬರ್ತದ ಇಲ್ಲ ನಿಮಗೆ? ನಿಮ್ಮ ಚಿದಾಭಾಸನ ಕಡೆ ಲಕ್ಷ್ಯ ಕೊಡ್ಲಿಕ್ಕೆ ಆಗ್ತದ ಇಲ್ಲ? ಬೆಳಿಗ್ಗೆಯಿಂದ ಯಾವ ಯಾವ ವಿಷಯಗಳಲ್ಲಿ ನಾನು ಆಸಕ್ತಿ ವಹಿಸೀನಿ, ಅದರೊಳಗೆ ಆಧ್ಯಾತ್ಮಿಕ ವಿಷಯ ಎಷ್ಟದ, ಅದರೊಳಗೆ ಈ ಲೌಕಿಕ ವಿಷಯ ಎಷ್ಟಿತ್ತು, ಲೌಕಿಕ ವಿಷಯದ ಸಲುವಾಗಿ ಎಷ್ಟೊತ್ತು ನಾವು ಸಮಯ ಕೊಡ್ತೀವಿ, ಆಧ್ಯಾತ್ಮಿಕ ವಿಷಯದ ಸಲುವಾಗಿ ನಾವು ಎಷ್ಟೊತ್ತು ಸಮಯ ಕೊಡ್ತೀವಿ ಅಂತ ಲೆಕ್ಕ ಮಾಡ್ಲಿಕ್ಕೆ ಬರ್ತದ ಇಲ್ಲ? ಮತ್ತೆ ಕುಂತು ನೋಡ್ಕೋಬೇಕು. ನೋಡ್ಕೊಂಡ ಮೇಲೆ ಆ ಒಂದು ಪ್ರಸಂಗಗಳು ಬಂದಿರ್ತಾವ. ಆ ಪ್ರಸಂಗಗಳಲ್ಲಿ ಏನ್ ಮಾಡ್ಬೇಕು? ನಾ ತ್ರಿಪುಟಿ ಒಳಗದಿನೋ, ಏನು ಸ್ವರೂಪದಲ್ಲದಿನೋ, ಬ್ರಹ್ಮ ಸ್ವರೂಪದಲ್ಲದಿನೋ, ತ್ರಿಪುಟಿಯಲ್ಲದಿನೋ ಅಂತೇಳಿ ಪರೀಕ್ಷೆ ಮಾಡಿಕೊಂಡು ನೀವು ಆ ತ್ರಿಪುಟಿಯಿಂದ ನೀವು ಸ್ವಿಚ್ ಆಫ್, ತ್ರಿಪುಟಿಯಲ್ಲಿ ಸ್ವಿಚ್ ಆಫ್ ಆಗಿ ಬ್ರಹ್ಮ ಸ್ವರೂಪದಲ್ಲಿ ಸ್ವಿಚ್ ಆನ್ ಆಗಬೇಕಾಗ್ಯದಲ್ಲ, ಅಲ್ಲಿ ನಿಮಗೆ ಏನು ತ್ರಾಸ ಆಯ್ತು? ಯಾಕೆ ತ್ರಾಸ ಆಯ್ತು? ಇದನ್ನ ಬಿಸಾಕಿ ಆ ಕಡೆ ಹೋಗ್ಬೇಕು ಅಂತ ನೀವೇನು ಚೇಂಜ್ ಆಗ್ತಿರಲ್ಲ, ಶಿಫ್ಟ್ ಆಗ್ತಿರಲ್ಲ, ಸುಮ್ಮ ಸಡ್ಲು ಬಿಟ್ರಿ ಅಂತಂದ್ರೆ ತ್ರಿಪುಟಿದಾಗ ಬಂದು ಬೀಳ್ತೀರಿ, ಒಳಗೆ ಹಂಗೇ ನಡೆದಿರ್ತದ. ಅರಿವಿನಾಗ ಬಂದ್ರಿ ಅಂತಂದ್ರೆ ಏನಾಗ್ಬಿಡ್ತದ? ಆ ತ್ರಿಪುಟಿಲಿಂದ ನಿಮ್ ಸ್ವರೂಪಕ್ಕೆ ಶಿಫ್ಟ್ ಆಗ್ತೀರಿ, ಪಲ್ಲಟ ಆಗ್ತೀರಿ. ಆ ಪಲ್ಲಟ ಆಗುವಾಗ ನಿಮ್ಗೆ ಏನ್ ತ್ರಾಸ ಆಗ್ಲಿಕ್ಕತ್ತದ? ಅದು ಏನ್ ಮಾಡ್ಬೇಕು? ಆ ತೊಂದರೆಯನ್ನ ಕುರಿತು ಚಿಂತನೆ ಮಾಡಬೇಕು. ಹೌದಾ ಇಲ್ಲ? ಪಲ್ಲಟ ಆಗ್ಬೇಕು, ತ್ರಿಪುಟಿ ಒಳಗೆ ಇರಬಾರ್ದು, ಸ್ವರೂಪದಾಗಿರ್ಬೇಕು. ಯಾರಿರ್ಬೇಕು? ನಾನೇ ಇರ್ಬೇಕು. ನನಗ ಆ ತ್ರಿಪುಟಿನಿಂದ, ತ್ರಿಪುಟಿ ಭಾವದಿಂದ ಸ್ವರೂಪದ ಭಾನ, ಭಾವ ಅಲ್ಲದು ಭಾನ, ಆತ್ಮದ ಭಾನ, ನಿಮಗ ಅನುಭೂತಿ ಅದ್ರೊಳಗೆ ಹೋಗ್ಬೇಕಲ್ಲ. ಅದು ಹೋಗ್ಬೇಕಾದ್ರೆ ಏನು ತ್ರಾಸ ಆಗ್ಲಿಕ್ಕತ್ತದ? ಯಾಕೆ ಆ ಕಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ? ಕಾಲಿಂದ ಮೇಲೆ ಮತ್ತೆ ನನ್ನ ಅಂತಃಕರಣದ ಚಿದಾಭಾಸ ವೃತ್ತಿ ಏನ್ ಮಾಡ್ಲಕ್ಕತ್ತದ? ಈ ತ್ರಿಪುಟಿ ಒಳಗೆ ಬಂದು ಬಂದು ಬೀಳ್ಲಕ್ಕತ್ತದ. ಇದರಿಂದ ಎತ್ತಿ ಎತ್ತಿ ಇಟ್ಟು 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 ಕಡಿಗೆ ಅದ್ರೊಳಗೆ ಬೀಳಾರ್ದಂಗ ಅದು ಎದ್ದು ಕುಂದ್ರಂಗ ಆಗ್ಬೇಕಾದ್ರೆ ಹೆಂಗ ಮಾಡಬೇಕು? ಗಾಡಿ ಕಟ್ತೀರಿ,
ಬೀಳ್ತು, ಕಟ್ತೀರಿ ಬೀಳ್ತು, ಕಟ್ತೀರಿ ಬೀಳ್ತು. ಯಾಕೆ? ಫೌಂಡೇಶನ್ ಸರಿಗಿಲ್ಲ. ಫೌಂಡೇಶನ್ ಸರಿಗಿತ್ತು ಅಂದ್ರೆ ಅದಕ್ಕೆ ಬೀಳ್ತು. ಹೀಗಾಗಿ ಇದು ಬೀಳಾರ್ದಂಗೆ ಕಟ್ಟಬೇಕಲ್ಲ, ಹೆಂಗ ಅಂತ ಚಿಂತನೆ ಮಾಡಬೇಕು. ಯಾಕೆ ಬೀಳಕತ್ತದ ಮ್ಯಾಲಿಂದ ಮೇಲೆ? ಹೆಂಗ್ ಮಾಡ್ತಾರೆ? ಈಗ ಶ್ರೀ ವಿಚಾರ ಸಾಗರ ಜೀವನದಾಗ ಪ್ರಾಕ್ಟಿಕಲ್ ಅಧ್ಯಾತ್ಮ ಮಾಡ್ಲಾರ್ದೆ ಬರೇ ಥೇರಿ ಕೇಳಿ ಓದಿ, ಥೇರಿ ಬರೆದು, ಥೇರಿ ಹೇಳಿ ಮಾಡಿದ್ರೆ ಏನೇನು ಉಪಯೋಗ ಇಲ್ಲ. ಅದೇನಾಗ್ತದ? ಬಹಳ ಆದ್ರೆ ಶಾಸ್ತ್ರಿಗಳಾಗ್ತೀರಿ ಅಷ್ಟೇ, ಕಲಾಕಾರರಾಗ್ತೀರಿ, ಆರ್ಟಿಸ್ಟ್ಗಳಾಗ್ತೀರಿ. ಅಧ್ಯಾತ್ಮದ ಅವ್ರೇನ್ ಸಿನಿಮಾದಾಗ ಹೀರೋ ಹೀರೋಯಿನ್ ಹೆಂಗಿರ್ತಾರ ಹಂಗ್ ನೀವು ಅಧ್ಯಾತ್ಮದೊಳಗೆ ಹೀರೋ ಹೀರೋಯಿನ್ ಅವ್ರು ಕರೆ ಇರ್ತಾರೇನ್ರಿ? ಅವರು ಸಿನಿಮಾದಾಗ ಪಾತ್ರ ವಹಿಸಿರ್ತಾರ ಅಷ್ಟೇ, ಅವ್ರು ಖರೆ ಹೀರೋ ಇರ್ತಾರೇನ್ರಿ? ಸಿನಿಮಾದನವರು ಹಿಡ್ಕೊಂಡು ಯಾಕೆ ಕಪಾಳಿಗೆ ಬಿಟ್ರೆ ಮೂಲಿಗೆ ಸುತ್ತಕೊಂಡು ಬಿದ್ದು ಸಾಯಂಗಿರ್ತಾರ ಅವ್ರು ಹೀರೋಗಳು. ಅವ್ರು ಸಾವಿರಾರು ಮಂದಿ ಸಂಗಟ ಹೋರಾಟ ಮಾಡಿ ನಾಟಕ ಮಾಡ್ತಿರ್ತಾರ, ಎಷ್ಟು ಓಡ್ತಿರ್ತಾರ, ಏನೆಲ್ಲ ಮಾಡ್ತಿರ್ತಾರ. ನಮ್ಮಂಗೆ ಇರ್ತಾರ, ಅವ್ರೇನ್ ಬೇರೆ ಇರ್ತಾರ? ಖರೆ ಹೀರೋ ಇರ್ತಾರೇನ ಅವ್ರ ಸಿನಿಮಾದಾಗ? ನಟರು ಮಾರಿಗೆ ಮಣಗಟ್ಲೆ ಮೇಕಪ್ ಮಾಡ್ಕೊಂಡು ಆಕಿ ಅಷ್ಟು ಚಂದ ಇರ್ತಾಳೇನು? ಯಾವ ಹೀರೋಯಿನ್ನು ಏನು ಚಂದಿಲ್ಲ. ಅವ್ರ ಮೇಕಪ್ ಇರ್ಲಾರ್ದಾಗ ನೋಡ್ರಿ ಕೆಟ್ಟ ಬ್ರಹ್ಮ ರಾಕ್ಷಸೇರ್ ಕಂಡಂಗ್ ಕಾಣ್ತಿರ್ತಾರ. ಅವ್ರು ಮೇಕಪ್ ಮಾಡ್ಕೊಂಡಾಗ ಅದು ಚಂದ ಆಕರ್ಷಣೀಯವಾಗಿ ಕಾಣ್ತಾರ. ಅವ್ರಕ್ಕಿಂತ ನಮ್ಮನೆಯವರು ಎಷ್ಟೋ ಚಲೋ ಇರ್ತಾರ. ಅವರೆಲ್ಲ ಆರೋಗ್ಯ ಕೆಡಿಸ್ಕೊಂಡು ಹೋಗ್ಬಿಟ್ಟಿರ್ತಾರ. ಅವ್ರೆಲ್ಲ ಮೇಕಪ್ ಇವೆಲ್ಲ ಹಚ್ಕೊಂಡು ಅವ್ರ ಕಷ್ಟ ಬೇರೆನೆ ಇರ್ತದ, ಅವ್ರ ರಾಜ್ಯ ಬೇರೆ ಇರ್ತದ. ಅವ್ರು ಬರೀ ರೊಕ್ಕ ಸಿಗ್ತದ ಅನ್ನೋದು ಒಂದೇ ಇರ್ತದ ಹೊರತು ಬಹಳ ಕಷ್ಟ ಇರ್ತದ ಜೀವನ ನಿರ್ವಹಣೆ. ಅವ್ರು ಇರ್ಲಿ, ಅದೇನಾಗಿರ್ಲಕ್ಕ ಅದು ಫೀಲ್ಡ್ ಬೇರೆ. ಎಲ್ಲರಿಗೂ ಅವ್ರವ್ರ ಕಷ್ಟ ಅವ್ರವ್ರ ಜೊತೆಗೆ ಇರ್ತದ. ಆದ್ರೆ ಏನಪ್ಪಾ ಅಂದ್ರೆ ನಾವು ಕೂಡ ಆಧ್ಯಾತ್ಮ ಸಾಧನೆಯಲ್ಲಿ ನಟರು ಆಗ್ತೀವಷ್ಟೆ. ನಿಜವಾದ ಆಧ್ಯಾತ್ಮ ಸಾಧಕರು ಆಗಂಗಿಲ್ಲ. ನಟನೆ ಮಾಡುವ ಆಧ್ಯಾತ್ಮ ಸಾಧಕರಾದ್ರೆ ಮೋಕ್ಷ ಆಗ್ತದೇನು? ಆಗಂಗಿಲ್ಲ. ಪ್ರಾಮಾಣಿಕವಾದ ಸಾಧನೆ ಮಾಡಿದ್ರೆ ಮೋಕ್ಷ. ಅದಕ್ಕೆ ಇಲ್ಲಿ 4ನೇ ತರಂಗದೊಳಗ ಉತ್ತಮ ಅಧಿಕಾರಿಗೆ ಉಪದೇಶ ನಡೆದ ಶ್ರೀ ವಿಚಾರ ಸಾಗರ, ಅದು ನಿಶ್ಚಲ್ ದಾಸ್ಜಿಯವರ ವಿಚಾರ ತತ್ವದೃಷ್ಟಿಗೆ ಉಪದೇಶ ಮಾಡ್ತಾ ಇದ್ದಾರೆ. 3 ಜನ ತತ್ವದೃಷ್ಟಿ, ಅದೃಷ್ಟಿ, ಸಹಸ್ರದೃಷ್ಟಿ 3 ಜನ ಉಳಿತಾರೆ. 3 ಜನರ ಕೂತಾರ ನಡೆದ ಚರ್ಚೆ, ಪ್ರಶ್ನೆಗಳು ಹಂಗೇ ನಡೀತಾ ಇವೆ. ಏನಾಗ್ತದಪ್ಪ ಅಂದ್ರೆ ತರ್ಕ ಅತ್ಯಂತ ಕಡಿಮೆ ಯಾರ ಹತ್ರ ಇರ್ತದ ಅವರು ಉತ್ತಮ ಅಧಿಕಾರಿಗಳು. ಅತ್ಯಂತ ಕಡಿಮೆ ತತ್ವಜ್ಞಾನಕ್ಕೆ ಸಂಬಂಧಪಟ್ಟಷ್ಟೇ ಪ್ರಶ್ನೆಗಳು, ಅಷ್ಟೇ ಕೇಳಿ ಅಷ್ಟೇ ಸಂತೋಷವಾಗಿ ಅದನ್ನ ಶ್ರದ್ಧೆಯಿಂದ ಒಪ್ಪುಗಳವನಿಗೆ ಉತ್ತಮ ಅಧಿಕಾರಿ ಅಂತಾರ. ಒಂದು ಸ್ವಲ್ಪ ಜಾಸ್ತಿ ಇದ್ದವನಿಗೆ ಮಧ್ಯಮ ಅಧಿಕಾರಿ ಅಂತಾರ. ಬರೀ ತರ್ಕದಿಂದ ತುಂಬಿದವನಿಗೆ ಕನಿಷ್ಠ ಅಧಿಕಾರಿ ಅಂತಾರ. ನಮಗೆ 3 ಬೇಕು. ಉತ್ತಮ ಅಧಿಕಾರಿನೂ ಬೇಕು, ಮಧ್ಯಮ ಅಧಿಕಾರಿನೂ ಬೇಕು. ಶ್ರದ್ಧೆ ಇಲ್ಲದೆ ತನ್ನ ಬುದ್ಧಿಯನ್ನೇ ತಾನು ನಂಬಿ ತನ್ನ ಬುದ್ಧಿಯಾಗಿ ಏನೇನು ಪ್ರಶ್ನೆಗಳು ಬರ್ತಾವ ಎಲ್ಲಾನು ಕೇಳ್ತಿರ್ತಾನ. ಅಂಥವ್ರು ಸಿಕ್ಕರೆ ಇನ್ನ ಬಹಳ ಚಲೋ. ಅವ್ರಿಗೂ ನಾವು ಚೆನ್ನಾಗಿ ಹೇಳಬೇಕು. ಏನಿ ಬಹಳ ಪ್ರಶ್ನೆ ಕೇಳ್ತೀನಿ, ನಡೆ ಆ ಕಡೆ ಹೋಗ ಅಂತ ಅನ್ನಂಗಿಲ್ಲ. ವಿಚಾರ ಸಾಗರ ಇದೆ, ಎಲ್ಲರೂ ಬೇಕು ನಮಗ್. ಎಲ್ಲರಿಗೂ ಪ್ರಶ್ನೆ ಉತ್ತರಗಳು ಕೇಳಿದ್ರೆ ಹೇಳಕ್ ಬರ್ಬೇಕು. ಈಗ ಸದ್ಯ ಹೇಳಕ್ ಬರ್ಲಿಲ್ಲ ಅಂದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನೋಡಮ್ ಬಿಡಪ್ಪ ಅಂತ ಹೇಳಿ
ಆಮೇಲಾದ್ರೂ ವಿಚಾರ ಮಾಡಿ ಹೇಳಬೇಕು. ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಅಂತಂದ್ರೆ ಅದು ಗುರು ಶಿಷ್ಯರ ಅಲ್ಲ. ಅಲ್ಲಿ ಸಾಧನೆ ಮಾಡ್ಬೇಕು, ತಿಳಿಲಾರು ತಿಳ್ಕೊಂಡು ಹೇಳ್ಬೇಕು. ಅದಕ್ಕ ತರ್ಕದಲ್ಲಿ ಸಹಿತ ಹೆಂಗದ ಅಂತಂದ್ರೆ ಶ್ರುತಿ ಸಮ್ಮತವಾದ ತರ್ಕ ಮತ್ತ ಶ್ರುತಿ ವಿರುದ್ಧವಾದ ತರ್ಕ. ಶ್ರುತಿ ಅಂದ್ರೆ ವೇದಗಳು, ಶ್ರುತಿ ಸಮ್ಮತವಾದ ತರ್ಕ, ಶ್ರುತಿ ವಿರುದ್ಧವಾದ ತರ್ಕ. ಶ್ರುತಿ ವಿರುದ್ಧವಾದ ತರ್ಕ ಮಾಡಿದ್ರೂ ಬಹುಮಾನ ಸಿಗ್ತದ. ಎಲ್ಲರಿಗೂ ಬಾಯಿ ಮುಚ್ಚಿದಂಗ ಕೋರ್ಟ್ನಾಗ ವಕೀಲರು ಮಾಡ್ತಿರ್ತಾರಲ್ಲ, ಅನ್ಯಾಯ ಗೊತ್ತಿದ್ರೂ ಸಹಿತ ಅವರು ಅದನ್ನೇ ನ್ಯಾಯ ಅಂತ ಹೇಳಿ ಜೋರ್ ಬಾಯಿ ಬಡದ್ ಬಿಡ್ತಾರೆ. ಅವ್ರಿಗೆ ಗೊತ್ತದ ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ. ಅಲ್ಲಿ ಸತ್ಯ ಇದ್ದವ್ರ ಕಡೆ ವಕೀಲ ಮೆತ್ತಗಿದ್ದ, ಅವ ಮಿಥ್ಯ ಇದ್ದವ್ರ ಕಡೆ ವಕೀಲ ಜೋರ್ ಇದ್ದಂತಂದ್ರ ಅವ ಲಾಟ ಪಟ 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 ಏನೋ ಅಂದ್ಬಿಡ್ತಾನ. ಅವ ಜೋರ್ ಮಾತಾಡಿದ್ಮೇಲೆ ಅಲ್ಲಿ ಮ್ಯಾಲ ಕೂತ ಜಡ್ಜರೇನು ಅವನೇನು ಈಶ್ವರನ ಬ್ರಹ್ಮನ ನಮ್ಮಂತವನೇ ಒಬ್ಬ ಮನುಷ್ಯ. ಅವನು ತನ್ನ ಜೀವನದೊಳಗೆ ಏನ್ ಕೇಸ್ಗಳು ಮಾಡ್ಯಾನ ಅವರ ಅನುಭವದ ಮೇಲೆ ಯಾವ ವಕೀಲ ಜಾಸ್ತಿ ರೂಲ್ಗಳು ಅವೆಲ್ಲ IPC ಸೆಕ್ಷನ್ ಹಿಂಗ್ ಅಂತ ಹೇಳಿದ ಕೂಡ್ಲೇನೆ ಇವ ಬಹಳ ಚೆನ್ನಾಗಿ ತಿಳ್ಕೊಂಡಾನ, ಇವ ಹೇಳಿದ್ದೆ ಕರೆಕ್ಟ್ ಅದ ಅಂತೇಳಿ ಇಷ್ಟೊಂದು ರೆಫರೆನ್ಸ್ ಕೊಡ್ತಾನಂದ್ರೆ ಪರ್ಫೆಕ್ಟ್ ಅದ ಅಂತೇಳಿ ಅವನ ಕಡೆ ಜಜ್ಮೆಂಟ್ ಆಗ್ಬಿಡ್ತು. ಈ ರೀತಿ ಇರ್ತಾವ. ಯಾರು ಜೋರ್ ಒದರಾಡ್ತಾರ, ಯಾರು ಜೋರ್ IPC ಸೆಕ್ಷನ್ಗಳು ಹಾಕಿ ಮಾತಾಡ್ತಿರ್ತಾರ, ಅವ್ರಿಗೆ ಗೆಲುವಾಗಿ ಕೋರ್ಟ್ನಾಗ. ಅಲ್ಲಿ ಕೋರ್ಟ್ನಾಗ ಗೆಲುವಾಗಿದ್ದೆಲ್ಲನೂ ಸತ್ಯನೇ ಇರ್ತದ, ಸತ್ಯದ ಪರನೇ ಇರ್ತದತ್ತೇನಿಲ್ಲ. ಅದೇನು ಹಂಗೇನಿಲ್ಲ ಅಲ್ಲಿ. ಅದ್ರ ಬಗ್ಗೆ ನಮಗ ಅಂತ ದೊಡ್ಡ ನಂಬಿಕೆ ಇಲ್ಲ. ಅದರ ಬಗ್ಗೆ ಸಂವಿಧಾನದ ಅಡಿಯಲ್ಲಿ ಬದುಕುತ್ತಿರುವ ಕಾರಣ ಅದರ ಬಗ್ಗೆ ಟೀಕೆ ಮಾಡಬಾರ್ದು ಅಂತಾರೆ. ನಾವು ಟೀಕೆ ಮಾಡಬಾರ್ದು, ಯಾರು ಮಾಡಬಾರ್ದು. ಏನ್ ಮಾಡಬೇಕು, ಅದ್ರ ಮೇಲೆ ನಂಬಿಕೆ ಇಲ್ಲ ನಮಗಷ್ಟೇ. ಎಷ್ಟೋ ಅಪರಾಧಿಗಳು ಹೊರಗೆ ಆರಾಮ್ ತಿರುಗಾಡ್ಲಕ್ಕಂತಾರ, ಎಷ್ಟೋ ನಿರಪರಾಧಿಗಳಿಗೆ ಹಿಡಿದು ಒಳಗೆ ಹಾಕ್ಬೇಕಂತಾರ. ಯಾಕಂದ್ರೆ ರೂಲ್ಸ್ಗಳು ಎರಡಕ್ಕೂ ಬಳಸ್ಕೊಳಕಂತಾರೆ, ಹಿಡಿದು ಹಾಕ್ಲಕ್ಕೂ ಬಳಸ್ತಾರ, ಬಿಡ್ಲಕ್ಕೂ ಬಳಸ್ತಾರೆ. ಹೆಂಗ್ ಬೇಕು ಹಂಗೆ ಅವು. ನಾವು ಮಾಡಿದ್ದದಲ್ಲ, ಏನಕ್ಕಿರಲಿ ಬಿಡ್ರಿ, ಮನುಷ್ಯರು ಮಾಡಿದ್ದಲ್ಲ, ಈಶ್ವರ ಮಾಡಿದ್ದು ಏನದ ಧರ್ಮ ಸಿದ್ಧಾಂತದ ಪ್ರಕಾರ ಯಾರ್ಯಾರಿಗೆ ಏನೇನು ಆಗಬೇಕು ಶಿಕ್ಷೆ ಈ ಕೋರ್ಟಿನಾಗ ತಪ್ಪಿಸ್ಕೊಂಡ್ರು ಆ ಕೋರ್ಟ್ನಾಗ ತಪ್ಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಅಲ್ಲಿ ಮಾತ್ರ ಬರೀ ಪನಿಷ್ಮೆಂಟ್ ಆಗ್ತದೆ ತಪ್ಪು ಮಾಡಿ. ಅದಕ್ಕೆ ವೇದ ಸಮ್ಮತವಾದ ತರ್ಕ, ವೇದ ವಿರುದ್ಧವಾದ ತರ್ಕ. ಶ್ರುತಿ ಸಮ್ಮತ, ಶ್ರುತಿ ವಿರುದ್ಧ ಮಾಡಿದಾಗನು ನಮಗೆ ಗೆಲುವಾಗ ಚಾನ್ಸ್ ಅದ, ವಿರುದ್ಧ ಮಾಡಿದಾಗನು ಬಹುಮಾನ ಆಗ ಚಾನ್ಸ್. ಅಂತ ಯಾವ ಉದಾಹರಣೆ ಗೊತ್ತಾವೇನು ಯಾರಿಗಾರ? ಹೇಳ್ತಾರೆ ಯಾರೇ? ತಪ್ಪು ಮಾಡಿ ಗೆಲುವಾದವರು ಅದರ ಇಲ್ಲ? ನಾನೇ ಹೇಳೆ ಏನ್ರಿ? ಗಾರ್ಗಿ ಏನ್ ಮಾಡ್ಯಾಳ? ವಿರೋಧ ಏನ್ ಮಾಡ್ಬೇಕು? ಕುತರ್ಕ ಮಾಡಿನೂ ಬಹುಮಾನ ಪಡೆದಂತ ಯಾವರ ಉದಾಹರಣೆಗಳದಾವೇನು? ಯಾವರ ದೃಷ್ಟಾಂತಗಳು? ವೇದ ವಿರುದ್ಧವಾದಂಥವು ಸುಮ್ ಸಣ್ಣ ಸಣ್ಣ ದೃಷ್ಟಾಂತಗಳು. ಸಣ್ಣ ಸಣ್ಣ ನಮ್ಗೇನ್ ಬಹಳ ದೊಡ್ಡ ದೃಷ್ಟಿ ಏನ್ರಿ? ಗೊತ್ತಿಲ್ಲ, ಅದೇ ಗೊತ್ತಾಗಬೇಕು, ತಿಳ್ಕೋಬೇಕು. ಅಕ್ಬರ ಬೀರ್ಬಲ್ಲ ಇಬ್ರು ಸುಮ್ಮ ಒಂದ್ ಕಡೆ ಕೂತಿದ್ರಂತೇನೋ ಮಾತಾಡ್ಕೋ ಕೂತಿದ್ರಂತ. ಅಕ್ಬರ ಬೀರ್ಬಲ್ಲ ಇಬ್ರು ಸುಮ್ಮಿ ಮಾತಾಡ್ಕೊತ ಕೂತತ್ನಾಗ ಏನ್ ಪ್ರಾಬ್ಲಮ್ ಆಯ್ತು? ಬೀರ್ಬಲ್ಗ ಒಂದ್ ಸ್ವಲ್ಪ ತಂಬತ್ತಿನ ಚಟ ಇತ್ತು. ಅವನಿಗೆ ತಂಬತ್ತು ಜಿಗಿತಿದ್ದ ಅವಕಾಶ ಬಹಳತನ ಆಗಿತ್ತು. ಅವ ರಾಜ ಬಿಡುವಲ್ಲ, ಕೂಡಲ್ಲಕತ್ತನ. ಮತ್ತಿನ್ ಏನ್ ಮಾಡ್ಬೇಕದು? ಚಟ ಬಿಡಂಗಿಲ್ಲ. ಅವಕಾಶ ಆ ಕಡೆ ಮುಖ ಮಾಡಿ ಒಂದೀಟ್ ತಂಬಾಕ್ ತಕ್ಕೊಂಡು ಕೈಯಾಗ ಹಾಕಿ ಚಿಕ್ಕಿ ಬಾಯಿಗೆ ಇಟ್ಕೊಂಡ್ಬಿಟ್ಟ. ಬಾಯಿಗೆ ಇಟ್ಕೊಂಡು ಕೂಡ್ಲೇನೆ ಅಕ್ಬರ ಬೀರ್ಬಲ್ಗೆ ಏನಂದ ಅಂದ್ರ, ಬೀರ್ಬಲ್ ನಿನಗೊಂದು ವಿಷಯ ಗೊತ್ತದಿಲ್ಲ ಅಂತ. ಏನು?
ಈ ತಂಬಾಕು ಏನದಲ್ಲ ಕತ್ತಿಗಳು ಸಹಿತ ತಿನ್ನಂಗಿಲ್ಲ ಅಂತ ನಾವು. ಕತ್ತಿ ತಂಬಾಕು ತಿನ್ನಂಗಿಲ್ಲ ನಾವು. ಕತ್ತಿ ತಂಬಾಕು ತಿನ್ನಂಗಿಲ್ಲ ಅಂದ ಕೂಡಲೇ ಬೀರ್ಬಲ್ ಏನ್ ಮಾಡ್ದ? ಹೌದು ಮಹಾರಾಜರೇ, ಕತ್ತಿ ತಂಬಾಕು ತಿನ್ನಂಗಿಲ್ಲ, ನನಗೆ ಗೊತ್ತದು ಮಹಾರಾಜರೇ, ಕತ್ತಿ ತಂಬಾಕು ತಿನ್ನಂಗಿಲ್ಲ ಅಂದ್ರೆ ನಾ ಹೇಳಿದ ಮಾತಿನ ಅರ್ಥ ಮಾಡ್ಕೊಂಡಿ ನೀನು? ಮಾಡ್ಕೊಂಡೆ ಮಹಾರಾಜರೇ, ಮಾಡ್ಕೊಂಡೆ. ಅರ್ಥ ಆಯ್ತ್ರಿ ಮಹಾರಾಜರೇ, ನೀವೇನ್ ಹೇಳಿದ್ರಿ ನನಗೆ ಅರ್ಥ ಆಯ್ತ್ರಿ ಮಹಾರಾಜರೇ. ಈಗ ಅರ್ಥ ಆಯ್ತು ಅಂತಂದ್ಮೇಲೆ ನಾಳೆಲಿಂದ ನೀ ತಂಬಾಕು ಬಿಡ್ಬೇಕು ನೋಡೋ ಬೇರ್ವಲ್ಲ. ನಾಳೆಗೆ ತಂಬಾಕು ಬಿಡ್ಬೇಕು, ನಾಳೆಗೆ ತಿನ್ಬಾರ್ದು. ಅದ್ಯಾಕ್ರಿ ಮಹಾರಾಜರೇ? ನಾವು ನಾಳೆಗೂ ತಂಬಾಕು ತಿಂತೀವಿ ಮಹಾರಾಜರೇ. ನಾಳೆ ಬಿಡ್ಬೇಕ್ರಿ? ತಂಬಾಕು ನಾಳೆ ಬಿಡ್ಬೇಕು, ನಾವು ತಂಬಾಕು ನಾಳೆಗೂ ತಿಂತೀವ್ರಿ. ನಿಮ್ ಮಾತಿನ ಅರ್ಥನೂ ಆಗ್ಯದ. ನಾವು ತಂಬಾಕನ್ನ ತಿಂತೀವಿ, ನಾಳೆಗೆ ನಾವು ತಂಬಾಕು ಬಿಡಂಗಿಲ್ರಿ. ಇದು ತಂಬಾಕು ಬಿಡಂಗಿಲ್ಲ ನಾವು ಅನ್ನಂತಾವ್. ಅಲ್ಲೋ ತಂಬಾಕು ತಿನ್ನೋದು ಬಿಡಂಗಿಲ್ಲ ಅಂತಿದಿ, ನಾ ಹೇಳಿದ ಮಾತಿನ ಅರ್ಥ ಆಗ್ಯದ ಅಂತಿದಿ. ಏನ್ ಅರ್ಥ ಮಾಡ್ಕೊಂಡಿದಿ ಅಂತ ಹೇಳಿದ್ರೆ ಅವ ಹೇಳಿದ್ನಂತ, ಯಾರು ತಂಬಾಕು ತಿನ್ನಲ್ಲ ಅವ್ರ ಕತ್ತಿಗಳು ಅಂತ ನನಗೆ ಅರ್ಥ ಆಗ್ಯದ್ರಿ ಅನ್ನಂತಾವ. ತಂಬಾಕು ತಿನ್ನಲಾರ್ದವ್ರ ಕತ್ತಿಗಳು ಅಂತ ಅರ್ಥ ಆಗ್ಯದ ಅನ್ನಂತ. ಮಹಾರಾಜಿಗೆ ಭಾರಿ ಖುಷಿ ಆಗ್ಬಿಡ್ತದ. ಏನ್ ಜೋಕ್ ಮಾಡ್ತಾನಲ್ಲಪ್ಪ ಇವ. ಕತ್ತಿ ತಂಬಾಕು ತಿನ್ನಲ್ಲ ಅಂದ್ರು ಒಂದೇ, ತಂಬಾಕು ತಿನ್ನಲಾರ್ದ ಕತ್ತಿ ಅಂದ್ರೆ ಒಂದೇ. ಹೌದಾ ಇಲ್ಲ? ಅವನ್ ಮತ್ ಅವನಿಗೆ ಉಲ್ಟಾ ಪಟ್ಬಿಟ್ಟಂತ ಖುಷಿಯಾಗಿ ಬಹುಮಾನ ಸಿಕ್ತಂತ. ಬಹುಮಾನ ಸಿಕ್ಕರೆ ಅದೇನು ವೇದ ಸಮ್ಮತವಾದ ತರ್ಕನೋ ವೇದ ವಿರುದ್ಧವಾದ ತರ್ಕನೋ ಅದು? ಈ ಬೀರ್ಬಲ್ಂದ ಒಳ್ಳೆ ತರ್ಕನೋ ಕೆಟ್ಟ ತರ್ಕನೋ? ಬ್ಯಾಡ್ ಲಾಜಿಕ್, ಗುಡ್ ಲಾಜಿಕ್, ಏನದು? ಕೆಟ್ಟ ತರ್ಕ, ವೇದ ವಿರುದ್ಧವಾದ ತರ್ಕ ಅದು. ಚಂದದ ಇಲ್ಲ ಇದು ಹೇಳಿದ ಮಾತು. ಕುತರ್ಕ ಅಂದ್ರೆ ಹೆಂಗಿರ್ತದ? ಹಿಂಗಿರ್ತದ. ಹಿಂಗಿದ್ದವ್ರಿಗೂ ಹಿಡಿದು ಆಧ್ಯಾತ್ಮ ಕಲಿಸ್ಬೇಕು. ಅದು ಗುರುವಿನ ಒಂದು ಗುರುತರವಾದ ಜವಾಬ್ದಾರಿ. ಅಂಥವ್ರಿಗೆ ಸಹಿತ ಕಲಿಸ್ಬೇಕು. ಮಗನಿಗೆ ಒಯ್ದು ಸತ್ಯ ಹರಿಶ್ಚಂದ್ರ ಸಿನಿಮಾ ತೋರಿಸಿದ್ರಂತ. ನನ್ ಮಗ ಸುಳ್ಳು ಹೇಳಬಾರ್ದು, ನನ್ ಮಗ ಸತ್ಯವಂತ ಆಗ್ಲಿ, ನನ್ ಮಗನಿಗೆ ಒಳ್ಳೇದಾಗ್ಲಿ ಅಂತೇಳಿ ತಂದೆ ಆದವನು ರಾತ್ರಿ ಬರ್ತಾನೆ ಕರ್ಕೊಂಡು ಹೋಗಿ ಎಲ್ಲೋ ನಾಟಕ ತೋರಿಸ್ಕೊಂಡು ಬಂದಂತ. ನಾಟಕ ತೋರಿಸ್ಕೊಂಡು ಬಂದ್ಮೇಲೆ ಬೆಳತನ ನಾಟಕ ನೋಡಿದ್ದಕ್ಕೆ ಮರುದಿನ ನಿದ್ದೆ ಮಾಡಿದ್ರು. ತಂದೆ ಮಗ ಇಬ್ರು ಕೂಡಿ ಹಗಲಕ್ಕೆ ನಿದ್ದೆ ಮಾಡಿ ರಾತ್ರಿ ಊಟಕ್ಕೆ ಕೊಟ್ಟಿದ್ರಂತ. ರಾತ್ರಿ ಊಟಕ್ಕೆ ಕೂತಾಗ ಹೆಂಗಿತ್ತಪ್ಪ ನಾಟಕ, ನೀನು ನೋಡಿ ಬಂದೇವಲ್ಲ ಅಂತಂದ್ರ ಚಲೋ ಇತ್ತಂತ. ನಾಟಕ ಏನ್ ಚಲೋ ಇತ್ತು? ಆಯ್ತು, ನಾಟಕ ಚಲೋ ಇತ್ತು. ಏನ್ ಅನ್ನಿಸ್ತು? ಯಾಕೆ ಚಾಲು ಮಾಡ್ಕೊಂಡಿರಿ? ಯಾರು ಮಾತಾಡೋರಿದ್ದೀರಾ? ಏನಾಯ್ತು? ಏನ್ ಅನ್ನಿಸ್ತಪ್ಪ, ನಿನ್ನ ಅಭಿಪ್ರಾಯ ಏನು ಈ ನಾಟಕದ ಬಗ್ಗೆ ಅನ್ನೋ? ಅದಕ್ಕೆ ಅವ್ರ ಮಗ ಹೇಳಿದ್ನಂತ, ಅಪ್ಪಿ ತಪ್ಪಿ ಏನಾರ ಸತ್ಯ ಹೇಳಿದ್ರೆ ಸುಡುಗಾಡೆ ಗತಿ ಅಂತ ನನಗೆ ಅರ್ಥ ಆಗ್ಯದ ನೋಡಪ್ಪ ಅಂತ ಹೇಳಿದ್ನಂತ. ಸತ್ಯ ಹೇಳಿದ್ರೆ ಸುಡುಗಾಡೆ ಗತಿ ನೋಡು ಅಂದನಂತ. ನಾಟಕ ತೋರಿಸಿದ್ದು ಹೋಯ್ತು, ನೀರಾಗ ಬಿತ್ತು. ಈ ರೀತಿ ಬುದ್ಧಿ ಇರುವಂತವ್ರು ಇರ್ತಾರೆ. ಹಂಗ ಇವೇನದವ, ತರ್ಕದಲ್ಲಿ ಒಳ್ಳೆ ತರ್ಕ, ಕೆಟ್ಟ ತರ್ಕಗಳಿರ್ತಾವ. ಕೆಟ್ಟ ತರ್ಕದಿಂದನೂ ನಮಗ ಎಲ್ಲಿ ಶ್ರೇಯಸ್ ಮಾರ್ಗದಾಗ ಗೆಲುವು ಸಿಗಬಹುದು. ಆದ್ರೆ ಶ್ರೇಯಸ್ ಮಾರ್ಗದಾಗ ಗೆಲುವು ಸಿಗಂಗಿಲ್ಲ. ಶ್ರೇಯಸ್ ಮಾರ್ಗದೊಳಗ ಮೊದಲು ಯಾವ್ದರ ಸಲುವಾಗಿ ಗೆಲುವು ಸಿಕ್ಕಿತ್ತಂದ್ರೂ ಮತ್ತೆ ಕೆಳಗೆ ಬಿಸಾಕಿ ಬಿಡುತ್ತದೆ. ಅದರ ಸಲುವಾಗಿ ನಾವು ಪ್ರಾಮಾಣಿಕವಾಗಿ ಚೆನ್ನಾಗಿ ಇದು ಶ್ರುತಿ ಸಮ್ಮತವೋ ಶ್ರುತಿಯ ವಿರುದ್ಧವೋ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ತಕ್ಕ ಕೆಲಸ ಮಾಡಬೇಕು. ಶ್ರುತಿ ವಿರುದ್ಧ ನನ್ನ ಹತ್ರ ಬಹಳ ಶಕ್ತಿ ಅದ, ಬಹಳ ಅಧಿಕಾರ ಅದ, ಬಹಳ ಭಕ್ತ ಅದ ಅಂತ ಹೇಳಿ ಶ್ರುತಿ ವಿರುದ್ಧವಾದಂತಹ ತರ್ಕ ಬಳಸಿದ್ರೆ
ರಾವಣ ಮತ್ತು ಕೌರವರು ಹೇಗೆ ಸುಡಗಾಡಕ್ಕೆ ಹೋದರು ಹಂಗ ಇವರು ಹೋಗ್ಬೇಕಾಗ್ತದೆ. ಬುದ್ಧಿ ಸಮ್ಮತವಾದ ತರ್ಕದಲ್ಲಿ ಯಾರಿರ್ತಾರೆ ಅವರು ಧರ್ಮಾತ್ಮರಾಗ್ತಾರ, ಜ್ಞಾನಿಗಳಾಗ್ತಾರ, ಮಹಾತ್ಮರಾಗ್ತಾರ, ಸಂತರಾಗ್ತಾರ, ಶರಣರಾಗ್ತಾರ, ರಾಮ ಆಗ್ತಾರ, ಕೃಷ್ಣ ಆಗ್ತಾರ, ಏನೆಲ್ಲ ಆಗ್ತಾರ. ಇಲ್ಲಿ ಏನಾಗ್ತದ ಅಂತಂದ್ರೆ ನಮ್ಮ ಜೀವನದಲ್ಲಿ ಎರಡೆರಡು ಬರ್ತಿರ್ತಾವ. ಆದ್ರ ನಮ್ಮಲ್ಲಿರುವ ಒಂದೇ ವೃತ್ತಿ ಏನ್ ಮಾಡ್ತದ, ಅಂತಃಕರಣ ಒಂದೇ. ಆದ್ರ ಅದರೊಳಗ ಎರಡು ಭಾಗಗಳದವ. ಒಂದು ಸಾಮಾನ್ಯ, ಇನ್ನೊಂದು ವಿಶೇಷ ಅಂತ ನಿನ್ನೆ ಹೇಳಿ. ಸಾಮಾನ್ಯ ವಿಶೇಷ ಅಂತಂದ್ರೆ ಏನಪ್ಪಾ ಅಂದ್ರೆ, ವಿಶೇಷ ಅಂದ್ರ ನೀವು ಈ ಚಿದಾಭಾಸನ ಮೂಲಕ ನೀವು ಏನೇನು ತಿಳ್ಕೋತೀರಿ ಅದೆಲ್ಲ ವಿಶೇಷ. ನಿಮ್ಮ ಸ್ವರೂಪದ ಮೂಲಕ ಆತ್ಮದಿಂದ ಏನ್ ತಿಳ್ಕೋತೀರಿ ಅದೆಲ್ಲ ಸಾಮಾನ್ಯ. ನಾವು ನಿಮಗ್ ಭೇಟಿ ಆಗ್ಬೇಕಂತ ನಿಮ್ಮ ಮನೆಗೆ ಬಂದಾಗ ನೀವೆಲ್ಲೋ ಒಳಗೆ ಮೂಲೆಯಾಗಿ ಏನೋ ಒಂದು ಮಾಡ್ಕೊತ್ ಕೂತಿದ್ರಿ, ಬರೇ ನಿಮ್ಮ ಮನೆ ಮುಸುರಿ ತಿಕ್ಕವರು, ಬಟ್ಟೆ ಒಗೆಯವರು ಅಥವಾ ಸೆಕ್ಯೂರಿಟಿ ಗಾರ್ಡು ಮತ್ತಿನ್ಯಾರೋ ಸೇವಕರು ಬಂದು ಮಾತಾಡಿಸಿ ಏನು ಅಂತ ಕೇಳಿದ್ರೆ ಅವರಿಗೆ ನಿಮ್ಮ ಸಮಸ್ಯೆಯನ್ನೆಲ್ಲ ವಿವರಿಸಿ ಹೇಳಿದ್ರೆ ಆಯ್ತು, ಮುಂಜಾನೆ ಕೆಲಸ ಮುಗೀತು. ನಾಲ್ಕರ ಸಂಗಟ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕರೆ ಮಾತಾಡ್ತಾರ, ಇಲ್ಲಂದ್ರೆ ಅವ್ರ ಡ್ಯೂಟಿ ಮುಗಿತಂತ ಅವ್ರಿಗೆ ಗೊತ್ತಿದ್ದೈತಿ, ಅವ್ರು ತಗೊಂಡು ಅವ್ರ ಮನೆಗೆ ಹೋಗ್ಬಿಡ್ತಾರೆ. ಇದು ವಿಶೇಷದ ಹಣೆ ಬರ. ಹಿಂಗ ನಿಮ್ಮ ವಿಶೇಷ ಚಿದಾಭಾಸನ ಮೂಲಕ ನೀವು ಈ ರೀತಿ ವ್ಯವಹಾರ ಮಾಡಿ ಈ ಬ್ರಹ್ಮಜ್ಞಾನವನ್ನ ಕೇಳಿದ್ರಿ ಅಂತಂದ್ರೆ ಅದೇನಾಗ್ತದ, ಎಲ್ಲಿ ಕೇಳಿದ್ರೆ ಅಲ್ಲೇ ಬಿಟ್ಟು ಓದ್ತಿರ್ತೀರಿ. ಆದ್ರೆ ಅತ್ಯಂತ ಆಸಕ್ತಿಯಿಂದ ಅದನ್ನ ನಿಮ್ಮ ಪ್ರಾಣ ಅಂತ ತಿಳ್ಕೊಂಡ್ರಿ. ಆದ್ರ ನಿಮ್ಮ ಸಾಮಾನ್ಯ ಚೈತನ್ಯದ ಮೂಲಕ, ಸಾಮಾನ್ಯ ವೃತ್ತಿಯ ಮೂಲಕ ಇದನ್ನ ನೀವು ಕೇಳಿದ್ರಿ ಅಂತಂದ್ರೆ ಅದು ಶಾಶ್ವತವಾದ ಜ್ಞಾನ, ನಿಧಿಧ್ಯಾಸನ ನಿಮ್ಮೊಳಗಾಗ್ತದೆ. ಅದಕ್ಕೇನಾಗಬೇಕು, ಈ ವಿಶೇಷ ವೃತ್ತಿ ಮುಂದೆ ಬಂದದಲ್ಲ ಇದನ್ನ ಹಿಂದಕ್ಕೆ ತರಿಸ್ಬೇಕು. ಸಾಮಾನ್ಯ ವೃತ್ತಿ ಹಿಂದೆಲ್ಲ ಮೂಲೆ ಕೂತದಲ್ಲ ಅದು ಮೇಲೆ ಬರಬೇಕು. ಆ ಮನೆಗೆ ಹೋಗಿ ಆ ಮನೆ ಯಜಮಾನರ ಮುಂದೆ ನಿಮ್ಮ ಸಮಸ್ಯೆಯನ್ನ ವಿವರಿಸಿದ್ರೆ ಪರಿಹಾರ ಸಿಗ್ತದೋ, ಆ ಮನೆ ಮುದುಡಿ ಸಿಕ್ಕವ್ರ ಮುಂದೆ ನಿಮ್ ಸಮಸ್ಯೆ ವಿವರಿಸಿದ್ರೆ ಪರಿಹಾರ ಸಿಗ್ತದೋ. ಈ ಜ್ಞಾತೃ ಜ್ಞಾನ ಜ್ಞೇಯ ಏನವಲ್ಲ ಇವೆಲ್ಲ ಮನೆ ಮುದುಡಿ ಸಿಕ್ಕವ್ ಇದ್ದಂಗೆ. ಇವುದ್ರ ಮೂಲಕನೇ ನೀವು ಸಮಸ್ಯೆಗೆ ಪರಿಹಾರ ಮಾಡ್ಕೊಳಕ್ ಆದ್ರೆ ಎಂದೂ ಶಾಶ್ವತವಾದಂತ ಪರಿಹಾರ ಸಿಗಲ್ಲ. ನಿಮ್ಮ ಸ್ವಂತವಾದಂತ ನಿಮ್ಮದೇ ಸ್ವರೂಪದಿಂದ, ನಿಮ್ಮದೇ ಒಂದು ಸಾಕ್ಷಿ ಚೈತನ್ಯದಿಂದ ನೀವು ಆಲೋಚನೆ ಮಾಡಿ ಈ ಬ್ರಹ್ಮಜ್ಞಾನದ ವಿಚಾರಗಳನ್ನ ಕೇಳಿ ಅದನ್ನು ಮನನ ನಿಧಿಧ್ಯಾಸನ ಮಾಡಿ ಅದನ್ನ ನೀವು ಗಟ್ಟಿಯಾಗಿಟ್ಕೊಂಡ್ರೆ ಅಲ್ಲಿ ನಿಧಿಧ್ಯಾಸನ ಆಗ್ತದೆ. ಅದಕ್ಕೆ ಇಲ್ಲಿ ಪ್ರತಿ ಸಲ ಎರಡೆರಡು ಆಗ್ತಿರ್ತಾವ. ಹೆಣ್ಣು ಮಕ್ಕಳು ತಲೆ ಮೇಲೆ ಕೊಡ ಇಟ್ಕೊಂಡು ಹೋಗ್ತಾರ, ಆದ್ರ ಮಾತನ್ನು ಆಡ್ತಿರ್ತಾರ. ಅಲ್ಲಿ ಮಾತನಾಡುವಾಗ ಅವರಲ್ಲಿರುವಂತ ಸಾಮಾನ್ಯ ವೃತ್ತಿ ಎದರ ಮೇಲೆ ಇರ್ತದ, ವಿಶೇಷ ವೃತ್ತಿ ಎದರ ಮೇಲೆ ಇರ್ತದ ಅಂದ್ರೆ ಸಾಮಾನ್ಯ ವೃತ್ತಿ ಕೊಡದ ಮೇಲೆ ಇರ್ತದ, ವಿಶೇಷ ವೃತ್ತಿ ಮಾತಿನ ಕಡೆ ಇರ್ತದೆ. ಒಂದು ವೇಳೆ ಒಂದ್ ಕಡೆ ವೃತ್ತಿ ಇರ್ಲಿಲ್ಲ ಅಂತಂದ್ರೆ ಏನಾಗ್ಬಿಡ್ತದ, ಕೊಡ ಆದ್ರೂ ಬಿದ್ದು ಹೋಗ್ಬೇಕು, ಮಾತಾದ್ರೂ ತಪ್ಪಬೇಕು. ಕೊಡ ಆದ್ರೂ ಬಿದ್ದು ಹೋಗ್ಬೇಕು, ಮಾತಾದ್ರೂ ತಪ್ಪಬೇಕು. ತಪ್ಪು ಮಾತಾಡ್ತಾ ಇಲ್ಲ, ಕೊಡನು ಸರಿಯಾಗಿ ಇಟ್ಕೊಂಡಾರ ಅಂತಂದ್ರ ಅಲ್ಲೇನದ ಒಂದು ವೃತ್ತಿ ಅದಕ್ಕೆ ಸಪೋರ್ಟ್ ಮಾಡದ, ಒಂದು ವೃತ್ತಿ ಇದಕ್ಕೆ ಸಪೋರ್ಟ್ ಮಾಡದ. ಅಕಸ್ಮಾತ್ ಮತ್ತೆ ಸರಿಗಿರ್ಲಿಲ್ಲ, ಎದುರಿಗೆ ಒಂದೇ ಸಲ ಏನಾದ್ರೂ ಗಾಡಿನೋ ಬಸ್ಸೋ ಬಂದು ಇನ್ನೇನು ಪಕ್ಕದ್ದು ಸರ್ವರ್ ತಲೆ ಮೇಲೆ ಕೊಡ ಬೀಳ್ತದ ಅನ್ನೋ ಟೈಮ್ನೊಳಗೆ ಏನಾಗ್ಬಿಡ್ತದ, ಸಾಮಾನ್ಯ ವೃತ್ತಿ ಕೊಡದ ಮೇಲೆ ಇದ್ದದ್ದು ಈ ಮಾತಾಡ್ಲಕ್ಕತ್ತಾರಲ್ಲ ಮಾತಾಡೋರ್ ಕಡೆ ಶಿಫ್ಟ್ ಆಗ್ತದ. ಮತ್ತೆ ವಿಶೇಷ ವೃತ್ತಿ ಯಾಕಡೆ ಹೋಗ್ತದ, ಆ ಬೀಳ ಕೊಡದ ಕಡೆ ಹೋಗಿ
ಕೈ ಹೋಗಿ ಅದನ್ನ ಹಿಡ್ಕೋತದ. ಅದೇ ರೀತಿ ಗಾಡಿ ಮೇಲೆ ಹೋಗೋ ಟೈಮ್ನೊಳಗೆ ಸಹಿತ ನೀವು ಏನೋ ಒಂದು ಮನಸ್ಸಿನಾಗ ಚಿಂತೆ ಮಾಡ್ತಿರ್ತೀರಿ ಅಥವಾ ಹಿಂದ್ ಕೂತವ್ರ ಸಂಗಟ ಮಾತಾಡ್ತಿರ್ತೀರಿ. ಆ ಚಿಂತೆ ಮಾತು ಎಲ್ಲಾನು ಸರಿಯಾಗಿ ನಡೆದಿರ್ತದೆ ಮತ್ತು ಗಾಡಿನೂ ಸರಿಯಾಗಿ ನಡೆಸ್ತಿರ್ತೀರಿ. ಮತ್ತು ಗಾಡಿ ಸರಿಯಾಗಿ ನಡೆಸೋದು ಚಿಂತೆನೂ ಮಾಡ್ಲಕತ್ತೀರಿ, ಹಿಂದ್ ಕೂತವ್ರ ಸಂಗಟ ಮಾತಾಡ್ಲಕತ್ತೀರಿ ಅಂತಂದ್ರ ಒಂದಕ್ಕ ಸಾಮಾನ್ಯ ವೃತ್ತಿ ಸಪೋರ್ಟ್ ಮಾಡ್ಯದ, ಇನ್ನೊಂದಕ್ಕೆ ವಿಶೇಷ ವೃತ್ತಿ ಸಪೋರ್ಟ್ ಮಾಡ್ಯದ. ಗಾಡಿ ಮೇಲೆ ಹೋಗಾಗ ರೋಡ್ ಸರಿಯಾಗದ, ಯಾರು ಇಲ್ಲ, ಎಂತೂ ಇಲ್ಲ, ಆರಾಮ್ ನಡ್ಸ್ಕೊತ ಹೋಗ್ಲಕತ್ತೀರಿ, ಎದುರಿಗೆ ಏನು ಬರ್ತಾ ಇಲ್ಲ ಅಂದ್ರೆ ಏನಾಯ್ತು, ಸಾಮಾನ್ಯ ವೃತ್ತಿ ಅದ್ರ ಮೇಲೆ ಹೋಗ್ತದ, ಡ್ರೈವಿಂಗ್ ಮೇಲೆ ಹೋಗ್ತದ. ವಿಶೇಷ ವೃತ್ತಿ ನಿಮ್ಮ ಅಂತರ್ಮುಖಿ ಚಿಂತನೆಗಳು ಮತ್ತ ನಿಮ್ಮ ಹಿಂದ ಗಾಡಿಯಿಂದ ಕೂತವ್ರ ಸಂಗಟ ಮಾತಾಡೋದ್ರಾಗ ವಿಶೇಷ ವೃತ್ತಿ ಕೆಲಸ ಮಾಡ್ತಿರ್ತಾವ. ಅಕಸ್ಮಾತ್ ರೋಡ್ ಆಕ್ಸಿಡೆಂಟ್ ಆಗಂತ ಪ್ರಸಂಗ, ಟರ್ನಿಂಗ್ ಬಂತು, ಸ್ಪೀಡ್ ಆಯ್ತು, ಮತ್ತಿನ್ನೇನೋ ಆಯ್ತು, ಜಗ್ ಬಂತು, ಏನೋ ಬಂತು ಅಂತ ವಿಶೇಷ ವೃತ್ತಿ ಈ ಕಡೆ ಶಿಫ್ಟ್ ಆಗ್ತದೆ, ಸಾಮಾನ್ಯ ವೃತ್ತಿ ಆ ಕಡೆ ಹೋಗ್ಬಿಡ್ತದೆ. ಹಿಂಗೆ ಇವ್ರದ್ದು ಎರಡು ತಿಸಿಲುಗಳ ಮೂಲಕ ಈ ವ್ಯವಹಾರಗಳನ್ನು ಮಾಡ್ಕೊಂಡು ಹೋಗ್ತಿರ್ತಾರೆ. ಅದಕ್ಕೆ ಏನಾಗಬೇಕಾಗ್ಯದ, ಅವೆಲ್ಲ ದೃಷ್ಟಾಂತಗಳದು ತಗೊಂಡು ಏನ್ ಮಾಡ್ಬೇಕು, ಎರಡೆರಡು ಮಾಡೋ ಕೆಪಾಸಿಟಿ ಇರ್ತದ ಅನ್ನೋದು ತಿಳ್ಕೊಳ್ಳೋದಕ್ಕೆ ಇಷ್ಟು ದೃಷ್ಟಾಂತ ಕೊಟ್ಟಾರ. ಜ್ಞಾನಿಗಳದ್ದು ಏನಿರ್ತದ, ಸ್ವರೂಪದಲ್ಲಿ ಸಾಮಾನ್ಯ ವೃತ್ತಿ ಇದ್ದರೆ ವ್ಯವಹಾರದಲ್ಲಿ ವಿಶೇಷ ವೃತ್ತಿ ಇರ್ತದೆ. ಜ್ಞಾನಿಗಳದ್ದು ಹೆಂಗಿರ್ತದಂದ್ರ ಸಾಮಾನ್ಯ ವೃತ್ತಿ ಎದರಾಗ ಸ್ವರೂಪದೊಳಗ, ವ್ಯವಹಾರದೊಳಗ ವಿಶೇಷ. ಅಜ್ಞಾನಿಗಳದ್ದೇನಿರ್ತದೆ, ವ್ಯವಹಾರದಲ್ಲಿ ಎಂತ ವೃತ್ತಿ ಇಟ್ಕೊಂಡಿರ್ತಾರ ಅವರು. ಸಾಮಾನ್ಯ ವೃತ್ತಿ ಪರ್ಮನೆಂಟೋ ಏನು ವಿಶೇಷ ವೃತ್ತಿ ಪರ್ಮನೆಂಟೋ? ಸಾಮಾನ್ಯ ವೃತ್ತಿ ಅಂದ್ರ ಸಾಗರ ಇದ್ದಂಗ, ವಿಶೇಷ ವೃತ್ತಿ ಅಂತಂದ್ರ ಅಲೆಗಳು ಇದ್ದಂಗ. ಆಯಾ ಸಂದರ್ಭಕ್ಕೆ ತಕ್ಕಂತೆ ಅವು ಬಂದು ಹೋಗ್ಬಿಡ್ತಾವ. ನೀವು ಪರ್ಮನೆಂಟ್ ಅದು. ನೀವು ಒಂದೇನಾರು ಸಮುದ್ರದಾಗ ಹಾಕಬೇಕು ಅಂತೇಳಿ ಒಗದ್ರಿ ಅಂತಂದ್ರ ಅದು ಕಲ್ಲು ಸಮುದ್ರದ ಆಳಕ್ಕೆ ಹೋಯ್ತಂದ್ರ ಅದು ಪರ್ಮನೆಂಟ್ ಜಾಗಕ್ಕೆ ಹೋಗಿ ಮೂಡುತ್ತದ. ಅದ್ರ ಬದಲಿಗೆ ಒಂದ್ ಯಾವ್ದ ಕಾಗದನೋ ಒಣಗಿದ ಎಲ್ಲಿನೋ ಸಮುದ್ರ ಮೇಲೆ ಹಾಕಿದ್ರೆ ಏನಾಗ್ತದ, ಅದಲ್ಲೇ ಮ್ಯಾಲ ತೇಲಿ ಮತ್ತೆ ವಾಪಸ್ ದಂಡಿಗೆ ಬಂದ್ಬಿಡ್ತದ. ನಿಮ್ಮ ವಿಶೇಷ ವೃತ್ತಿ ನಿಂತ ನೀವು ಈ ಬ್ರಹ್ಮಜ್ಞಾನ ಕೇಳಿದ್ರಿ, ಅದೇನಾಗ್ತದ, ಸಮುದ್ರದೊಳಗೆ ಹಾಕ್ಬೇಕಂತ ಏನೋ ಹಗುರೊಂದು ಬೆಂಡಿನಂತ ವಸ್ತು ಹಾಕ್ಲಕ್ ಮಾತ್ರ ಅದೇನಾಗ್ತದ, ಹೊಳ್ಳಿ ಮತ್ತೆ ಈ ಕಡೆ ಹೊರಗೆ ಬಂದ್ಬಿಡ್ತದ. ಗೂಳಿದಂತದ್ದು ಗಟ್ಟಿಮುಟ್ಟಾದ ವಸ್ತು ಹಾಕಿದ್ರಿ ಅಂತಂದ್ರ ಅದು ಒಳಗೆ ಹೋಗ್ತದೆ. ಹಂಗ ಜ್ಞಾನಿದ ಹೆಂಗಿರ್ತದ, ಅಜ್ಞಾನಿದ ಹೆಂಗಿರ್ತದ ಅಂದ್ರೆ ಇಲ್ಲಿರೋವು ಎರಡು, ಒಂದು ವ್ಯವಹಾರ, ಇನ್ನ ಒಂದು ಸ್ವರೂಪ. ವೃತ್ತಿ ಎರಡು, ಒಂದು ಸಾಮಾನ್ಯ, ಇನ್ನೊಂದು ವಿಶೇಷ. ಅಜ್ಞಾನಿದು ಹೆಂಗಿರ್ತದ, ವ್ಯವಹಾರದಲ್ಲಿ ಎಂತ ವೃತ್ತಿ ಇರ್ತದ, ಅಜ್ಞಾನಿದು ವ್ಯವಹಾರ ಮಾಡುವಾಗ ಎಂತ ವೃತ್ತಿ ನಿಂತು ಮಾಡ್ತಾನ, ಸಾಮಾನ್ಯ ವೃತ್ತಿ ಏನ್ ಮಾಡ್ತಾನ. ವ್ಯವಹಾರ ಮಾಡುವಾಗ ಸಾಮಾನ್ಯ ಅದು ಸತ್ಯ ಅಂತ ತಿಳ್ಕೊಂಡು, ಅದು ಪರ್ಮನೆಂಟ್ ಅಂತ ತಿಳ್ಕೊಂಡು ಅದಕ್ಕೆ ಚಕಿ ಬಿದ್ದಿರ್ತಾನ. ಹೆಂಡತಿ ಮುಖ್ಯ, ಗಂಡ ಮುಖ್ಯ, ಮಕ್ಕಳು ಮುಖ್ಯ, ರೊಕ್ಕ ಮುಖ್ಯ, ಅಧಿಕಾರ ಮುಖ್ಯ, ಅಂತಸ್ತು ಮುಖ್ಯ, ಅದು ಮುಖ್ಯ, ಇದು ಮುಖ್ಯ ಅಂತೇಳಿ ಅವುಗಳಿಗೆ ಸೀರಿಯಸ್ನೆಸ್ ಕೊಟ್ಟಿರ್ತಾನಲ್ಲ, ಅದು ಸಾಮಾನ್ಯ ವೃತ್ತಿಯಾಗಿರ್ತದೆ. ಅವನಿಗೆ ಯಾವಾಗೋ ಯಾರೋ ಕರೆದಾರ ಅಂತೇಳಿ ಸತ್ಸಂಗಕ್ಕೆ ಯಾವಾಗರೇ ಬರ್ತಿರ್ತಾನಲ್ಲ, ಅವ ವಿಶೇಷ ವೃತ್ತಿಯಲ್ಲಿ ಸತ್ಸಂಗಕ್ಕೆ ಬರ್ತಿರ್ತಾನ. ಸ್ವರೂಪಕ್ಕೆ ಬರ್ಬೇಕಾದ್ರ ವಿಶೇಷ ವೃತ್ತಿಗೆ ಅಂತ ಬರ್ತಾನ, ಸಂಸಾರ ಮಾಡಬೇಕಾದ್ರೆ ಸಾಮಾನ್ಯ ವೃತ್ತಿಗೆ ಅಂತ ಮಾಡ್ತಾನ. ಬ್ರಹ್ಮಜ್ಞಾನಿ ಆದವ ಏನ್ ಮಾಡ್ತಾನ, ಸಂಸಾರ ಯಾವ ವೃತ್ತಿಗೆ ನಿಂತು ಮಾಡ್ತಾನ, ವಿಶೇಷ ವೃತ್ತಿಗೆ ನಿಂತು ಮಾಡ್ತಾನವ.
ಬ್ರಹ್ಮಜ್ಞಾನಿ ಸಂಸಾರ ವಿಶೇಷ ವೃತ್ತಿಲಿ ಅಂತ ಮಾಡ್ತಾನ, ಸ್ವರೂಪ ಸಾಧನೆ ಸಾಮಾನ್ಯ ವೃತ್ತಿನೇ ಮಾಡ್ತಾನೆ ಅಷ್ಟೇ. ಇಷ್ಟು ತಿಳ್ಕೋಬೇಕು. ಈಗ ಸ್ವರೂಪ ಸಾಧನೆ ಸಾಮಾನ್ಯ ವೃತ್ತಿಯಲ್ಲಿದ್ದಾಗ ಈ ವಿಶೇಷ ವೃತ್ತಿಯಲ್ಲಿ ನೀವು ಲೌಕಿಕ ವ್ಯವಹಾರಗಳು ಮಾಡುವಾಗ ಅಷ್ಟೊಂದು ಲೌಕಿಕ ವ್ಯವಹಾರಗಳಲ್ಲಿ ವ್ಯತ್ಯಾಸ ಆದ್ರೆ ನಿಮಗೆ ಸೀರಿಯಸ್ ಅನ್ಸಂಗಿಲ್ಲ. ಆಯ್ತು ಹೇಳು, ಇರ್ಲಿ ಬಿಡು, ಇರ್ಲಿ ಬಿಡು, ಏನಾಗ್ತದ, ಆದ್ರೂ ಅಲ್ಲಿ ಬಿಡು, ತೊಂದರೆ ಬರ್ಲಿ ಬಿಡು, ಹಿಂಗ್ ಹೋಗ್ತೀರಿ ನೀವು. ಅದ್ರ ಬಗ್ಗೆ ಜಾಸ್ತಿ ತಿಳಿಸ್ಕೊಡಿ. ಯಾಕಂದ್ರೆ ನೀವು ನಿಮ್ಮ ಸ್ವರೂಪದೊಳಗೆ ಮುಳುಗಿಬಿಟ್ಟಿರ್ತೀರ ಕಡೆ. ಈ ವಿಶೇಷ ವೃತ್ತಿ ಒಳಗೆ ಏನಾದ್ರೂ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಆದ್ರ ಯಾವ ಅಜ್ಞಾನಿ ತನ್ನ ಸಾಮಾನ್ಯ ವೃತ್ತಿಲಿಂದ ಆ ಸಂಸಾರ ಮಾಡ್ತಿರ್ತಾನ, ಅದ್ರಾಗ ಏನೇನ್ ಹೆಚ್ಚು ಕಡಿಮೆ ಆದ್ರೂ ಸಹಿತ ಅವ ಭಯಂಕರ ಸೀರಿಯಸ್ ತಗೋತಿರ್ತಾನ. ಅದಕ್ಕೆ ನಾ ಜ್ಞಾನಿ ಅದಿನೋ ನಾ ಅಜ್ಞಾನಿ ಅದಿನೋ ಇದನ್ನೆಲ್ಲ ನೀವೇ ಇಂಚುಕಟ್ಟಿ ಇಟ್ಕೊಂಡು ನಿಮ್ಮನ್ನು ನೀವು ಅಳತೆ ಮಾಡ್ಕೋಬೇಕು. 4ನೇ ತರಂಗ 119ನೇ ವಿಷಯಾಂಕ 42ನೇ ದೋಹ, ಪೇಜ್ ನಂಬರ್ ಹಳೆಯ ಬುಕ್ಕಿನಲ್ಲಿ 163. ತಥಾಪಿ ಅಂದ್ರೆ ಒಂದೇ ಅಂತಃಕರಣದಲ್ಲಿ ಏನದ ಏಕಕಾಲದಲ್ಲಿ 2 ವಿಶೇಷ ವೃತ್ತಿಗಳು ಆಗುವುದಿಲ್ಲ ಮತ್ತು 2 ಸಾಮಾನ್ಯ ವೃತ್ತಿಗಳು ಆಗುವುದಿಲ್ಲ. ಒಂದು ಸಾಮಾನ್ಯ ಇರ್ತದ, ಒಂದು ವಿಶೇಷ ಆಗ್ತದ. 2 ಇರಂಗಿಲ್ಲ ಅಲ್ಲಿ. ಒಂದು ಸಾಮಾನ್ಯ ವೃತ್ತಿ, ಇನ್ನೊಂದು ವಿಶೇಷ ವೃತ್ತಿ. 2 ಸಾಮಾನ್ಯ ಆಗಲ್ಲ, 2 ವಿಶೇಷ ಆಗಲ್ಲ. ಅದಕ್ಕ ಈ ವಿಶೇಷ ವೃತ್ತಿಗೆ ಈಗಿನ ಮಂದಿ ಇಂಗ್ಲಿಷ್ನಾಗ ಮಾತಾಡೋದು ಕಲ್ತಾರ. ಏನು ಸಬ್ ಕಾನ್ಸಿಯಸ್ ಅಂತಾರ. ಸಬ್ ಕಾನ್ಸಿಯಸ್. ಮತ್ತಿನ್ನ ಒಂದೇನಂತಾರೆ, ಸಾಮಾನ್ಯ ವೃತ್ತಿಗೆ ಏನಂತಾರೆ, ಕಾನ್ಸಿಯಸ್ ಅಂತಾರೆ. ಕಾನ್ಸಿಯಸ್, ಸಬ್ ಕಾನ್ಸಿಯಸ್. ಹಿಂಗಂದ್ರ ನಿಮಗಿನ್ನ ಚಂದ ತಿಳಿತು. ಇಂಗ್ಲಿಷ್ನಾಗ ಹೇಳಿದ್ರೆ ಚಂದ ತಿಳಿತು, ಕನ್ನಡದಕ್ಕಿಂತ ನೀವು ಇಂಗ್ಲಿಷ್ನಾಗ ಹೇಳಿದ್ರೆ ಚಂದ ಕೇಳ್ತಾರೆ. ಬಜಾರ್ಗೆ ಹೋಗ್ಬೇಕು, ಏನಾರ ತರಬೇಕೇನು ಅಂತ ಹೆಣತಿ ಕೇಳಿದಾಗ ಹೆಣತಿ ಒಂದು 10 ಸಾಮಾನುಗಳು ಹೇಳ್ತಾವ. 10 ಸಾಮಾನು ಹೇಳಿದಾಗ ಏನಾಯ್ತು, ಬಜಾರ್ಗೆ ಹೋಗಿರಿ, ಜೇಬ್ನಾಗ ರೊಕ್ಕದ, ಕೈ ಚೀಲ ಅದ, ಎಲ್ಲ ಅದ, 5 ಸಾಮಾನು ನೆನಪದವ, 5 ಸಾಮಾನು ಮರೆತು ಬಿಟ್ಟಿರಿ. ನೆನಪಿರೋ ಸಾಮಾನುಗಳು ಯಾವ ಕಾನ್ಸಿಯಸ್ ಅಂತ ಕೇಳಿರಿ? ನೆನಪಿರವು ಸಾಮಾನ್ಯ ವೃತ್ತಿಯಿಂದ ಕೇಳಿರಿ, ಅದಕ್ಕೆ ಅವು ನೆನಪದವ. ಕಾನ್ಸಿಯಸ್, ಮೇನ್ ಕಾನ್ಸಿಯಸ್ ಅಂತ ಕೇಳಿರಿ. ಮತ್ತೊಂದು 5 ಮರೆತು ಬಿಟ್ಟಿರಲ್ಲ, ಅವು ಯಾವುವು ಅಂತಂದ್ರ ಅವ್ರು ಹೇಳಿದ ವಸ್ತುಗಳು ನಿಮಗ್ ಬೇಕಾಗಿರ್ಲಕ್ಕಿಲ್ಲ, ಅಥವಾ ಅವು ತರ್ಲಕ್ ನಿಮ್ಮಲ್ಲಿ ರೊಕ್ಕ ಇರ್ಲಕ್ಕಿಲ್ಲ, ಅಥವಾ ಅವೆಲ್ಲ ತಗೊಂಡ್ರೆ ಹೊತ್ಕೊಂಡು ಬರ್ಲಕ್ ನಿಮ್ಮಲ್ಲಿ ಶಕ್ತಿ ಇರ್ಲಕ್ಕಿಲ್ಲ. ಏನೇ ಕಾರಣ ಇರ್ಬೋದು, ಅವು ತಂದ್ರು ಬತ್ತು ಬಿಟ್ಟು ಬತ್ತು ಅಂತೇಳಿ ಅವ್ರಿಗೆ ಅವು ಸೀರಿಯಸ್ ಇರ್ಬೋದು. ನಿಮಗೇನಾಗ್ಯದ ಅವ್ರ ಬಗ್ಗೆ ಸೀರಿಯಸ್ನೆಸ್ ಇಲ್ಲ. ಹಿಂಗಾಗಿ ಆ 5 ವಸ್ತುಗಳು ಮರೆತು ಹೋಗ್ಬಿಟ್ಟವು. ಆ ಮರೆತು ಹೋಗೋ ವಸ್ತುಗಳು ಎಂತವು? ಯಾವ ಕಾನ್ಸಿಯಸ್ನ ಕೇಳಿರವು? ಸಬ್ ಕಾನ್ಸಿಯಸ್ ನ ಕೇಳಿರಿ. ಅಂದ್ರೆ ವಿಶೇಷ ವೃತ್ತಿಯಲ್ಲಿ ಕೇಳಿರಿ. ವಿಶೇಷ ವೃತ್ತಿಯಲ್ಲಿ ಕೇಳಿದ್ದಕ್ಕೆ ಏನಾಯ್ತು, ಅದು ಮರ್ತೋಗ್ಬಿಡುತ್ತೆ. ಸತ್ಸಂಗದಾಗ ಗಂಟೆಗಟ್ಟಲೆ ಕೂತು ಸಬ್ ಕಾನ್ಸಿಯಸ್ ಅಂತ ಕೇಳಿದ್ರೆ ಅದೆಲ್ಲ ಮರ್ತೋಗ್ಬಿಡ್ತದ. ಮೇನ್ ಕಾನ್ಸಿಯಸ್ ಅಂತ ಕೇಳಿದ್ರಿ, ಮುಖ್ಯ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ನೀವು ಕೇಳಿದ್ರಿ ಅಂತಂದ್ರೆ ಏನಾಗ್ತದ, ಅದು ನೆನಪಿರ್ತದ. ಸಂಸಾರದ ಕಡೆ ಮೇನ್ ಕಾನ್ಸಿಯಸ್ ಇತ್ತು, ಸತ್ಸಂಗದ ಕಡೆ ಸಬ್ ಕಾನ್ಸಿಯಸ್ ಇಟ್ರೆ ಸಬ್ ಕಾನ್ಸಿಯಸ್ ಮರ್ತು ಹೋಗ್ಬಿಡ್ತದ. ಸಬ್ ಕಾನ್ಸಿಯಸ್ನಾಗ ನೀವೇನು ಸಂಗ್ರಹ ಮಾಡಿರಿ ಅವೆಲ್ಲ ಮರ್ತು ಹೋಗ್ಬಿಡ್ತಾವ.
ಈಗ ಪಾಠ ಹೇಳಕತ್ತೀನಲ್ಲ, 1 ಗಂಟೆ ಪಾಠ ಹೇಳ್ತೀನಿ. ಈ 1 ಗಂಟೆ ಪಾಠದೊಳಗ ಎಷ್ಟೋ ವಿಷಯಗಳು ನಿಮಗೆ ನೆನಪಿರ್ತಾವ. ಆಯಾ ತನಕ ಮರಿಲಾರದಂತ ವಿಷಯಗಳು ನಿಮಗೆ ನೆನಪಿರ್ತಾವ. ಅವು ಎದರಿಂದ ಕೇಳಿರಿ ನೀವು? ಮೇನ್ ಕಾನ್ಸಿಯಸ್ಲಿ ಅಂತ ಕೇಳಿರಿ. ಉಳಿದ ವಿಷಯಗಳು ಮರೆತು ಹೋಗಂತವು ಸಬ್ ಕಾನ್ಸಿಯಸ್ಲಿ ಅಂತ ಕೇಳಿರಿ. ಗುರುವಾಕ್ಯ ಮತ್ತು ಶಾಸ್ತ್ರವಾಕ್ಯಗಳ ಅಧ್ಯಯನ ಪ್ರವಚನ ಕೇಳುವಾಗ ಏನಾಗಬೇಕು? ಮೇನ್ ಕಾನ್ಸಿಯಸ್ ಫ್ರಂಟ್ನಾಗ ಬರಬೇಕು, ಸಬ್ ಕಾನ್ಸಿಯಸ್ ಸಂಸಾರದ ಕಡೆ ಹೋಗ್ಬೇಕು. ಇದು ಜ್ಞಾನಿ ಲಕ್ಷಣ. ಅದನ್ನ ಬಿಟ್ಟು ಸಬ್ ಕಾನ್ಸಿಯಸ್ ಶಾಸ್ತ್ರದ ಶ್ರವಣ ಮಾಡಲಿ ಬಂದು ಏನ್ ಕಾನ್ಸಿಯಸ್ ಸಂಸಾರ ಕಡೆ ಇತ್ತು ಅಂತಂದ್ರೆ ನಾವು ಕೇಳಿದ್ದೆಲ್ಲ ಒಳ ಹುಣಸೆ ಅನ್ಕೊಂಡಂಗೆ ಆಗ್ತಿರ್ತದೆ. ಅದಕ್ಕೆ ಒಂದೇ ಅಂತಃಕರಣದಲ್ಲಿ 2 ಇರಂಗಿಲ್ಲ, 2 ಮೇನ್ ಇರಂಗಿಲ್ಲ, 2 ಸಬ್ ಇರಂಗಿಲ್ಲ, 2 ಸಾಮಾನ್ಯ ಇರಲ್ಲ, 2 ವಿಶೇಷ ಇರಲ್ಲ. 1 ಸಾಮಾನ್ಯ, 1 ಸಬ್. ಸಬ್ ಅಂದ್ರೆ ಏನಂತೀರ? ಅದಕ್ಕೆ ವಿಶೇಷ ಚೇತನ ಅಂತೀರಿ. 1 ಸಾಮಾನ್ಯ ಚೇತನ. ಹೇಗೆಂದರೆ ಅನ್ಯ ವ್ಯವಹಾರದಲ್ಲಿ ಮಗ್ನನಾದ ಪುರುಷನಿಗೆ, ಅನ್ಯ ವ್ಯವಹಾರಗಳಲ್ಲಿ ಮಗ್ನನಾದ ಪುರುಷನಿಗೆ ಪೆಟ್ಟಿಗೆಯಲ್ಲಿ ಚೆನ್ನಾಗಿ ಎಣಿಸಿ ಇಟ್ಟಿರುವ ಧನದ ವಿಸ್ಮೃತಿ ಆಗುತ್ತದೆ. ಒಬ್ಬ ಪುರುಷನು 10 ಲಕ್ಷ ರೂಪಾಯಿ ಪೆಟ್ಟಿಗೆಯಲ್ಲಿ ಹಾಕಿ ಇಟ್ಟಿದ್ದಾನೆ, ಅಂಗಡಿಯಲ್ಲಿ ಕುಳಿತಿದ್ದಾನೆ, ವ್ಯವಹಾರ ಮಾಡುತ್ತಿದ್ದಾನೆ. ವ್ಯವಹಾರ ಮಾಡುವಾಗ ಮನೆಯಲ್ಲಿ ಇಟ್ಟ ಹಣದ ಸ್ಮೃತಿಯಾಗುವುದಿಲ್ಲ. ಮನೆಗೊಂದು 10 ಲಕ್ಷ ರೂಪಾಯಿ ಒಂದು ಟ್ರಂಕ್ನಾಗ ಆಲ್ಮರವೇ ಇಟ್ಟಾನ. ಆದ್ರೆ ಆ ರೊಕ್ಕ ಮುಖ್ಯವಾದಂತ ಒಂದು ಸಂಪಾದನೆ ಇದ್ರೂ ಸಹಿತ ಅದರ ಕಡೆ ಅವನಿಗೆ ಮರುವಾಗ್ತದೆ. ಯಾಕಂದ್ರೆ ಅಂಗಡಿ ಒಳಗೆ ಕೂತು ವ್ಯವಹಾರ ಮಾಡ್ಲಿಕ್ಕತ್ತಾನ. ಅವ ಅಂಗಡಿಯಾಗ ಕೂತು ವ್ಯವಹಾರ ಮಾಡ್ಲಿಕ್ಕತ್ತಾನಂದ್ರೆ ಮನ್ಯಾಗ ರೊಕ್ಕ ಇಲ್ಲೇನು? ರೊಕ್ಕದ. ಆದ್ರ ಅವ ವ್ಯವಹಾರದಾಗ ಮುಳುಗಿದ್ದಕ್ಕ ಅದ್ರ ಬಗ್ಗೆ ಅವನಿಗೆ ವಿಸ್ಮೃತಿ ಆಗ್ಯದ. ಅದೇ ರೀತಿ ನೀವು ವ್ಯವಹಾರ ಕಾಲದಲ್ಲಿ ಪಶುಗಳ ಹಾಗೆ, ಪ್ರಾಣಿಗಳ ಹಾಗೆ ಅಥವಾ ವರ್ತನೆ ಮಾಡ್ತಿರ್ಬೋದು. ನಾಯಿ ಕತ್ತೆಗಳ ಹಾಗೆ ಜಗಳ ಮಾಡಿ ಬೈತಾ ಇರ್ಬೋದು ಒಬ್ರಿಗೊಬ್ರು. ಏನೆಲ್ಲ ಮಾಡಿದ್ರು ಸಹಿತ ನಿಮ್ಮ ಒಳಗಿನ ಬ್ರಹ್ಮಜ್ಞಾನ ಅನ್ನೋದು ಇರ್ತದ ಇಲ್ಲ? ಆ ಕಾಲದಲ್ಲಿ, ವ್ಯವಹಾರ ಕಾಲದಲ್ಲಿ ಅದನ್ನ ಮರೆತಿರ್ತೀರಷ್ಟೇ. ಆದ್ರೆ ಬ್ರಹ್ಮಜ್ಞಾನ ಎಲ್ಲಿ ಹೋಗ್ತದ? ಅದು ನಿಮ್ಮಲ್ಲಿ ಇದ್ದದ್ದೇ. ಅದು ಬ್ರಹ್ಮಜ್ಞಾನ ಆದ ಅಂತೇಳಿ ನಾವು ಬ್ರಹ್ಮಜ್ಞಾನಿಗಳಿದ್ದೀವಿ ಅಂತ ಹೇಳಿ ವ್ಯವಹಾರ ಮಾಡೋದು ಬಿಡಕ್ಕಾಗಲ್ಲ. ವ್ಯವಹಾರನೂ ದೇವ್ರ ಮೆಚ್ಚಂಗ ಮಾಡಬೇಕು, ಬ್ರಹ್ಮಜ್ಞಾನನೂ ದೇವ್ರ ಮೆಚ್ಚಂಗ ಮಾಡಬೇಕು. 2 ಜಬರ್ದಸ್ತ್ ಮಾಡಬೇಕು. ಮಹಾಭಾರತ ಯುದ್ಧ ಮಾಡಕ್ಕೂ ರೆಡಿ ಇರಬೇಕು, ಭಗವದ್ಗೀತೆ ಕೇಳಕ್ಕೂ ರೆಡಿ ಇರಬೇಕು. ಭಗವದ್ಗೀತೆ ಕೇಳ್ತೀನಿ ಯುದ್ಧ ಮಾಡ್ಲಕ್ ಅಲ್ಲ ಅಂದ್ರೆ ಇಲ್ಲ, ವ್ಯವಹಾರನೂ ಮಾಡಬೇಕು, ಭಗವದ್ಗೀತೆನೂ ಕೇಳಬೇಕು. ಬರೇ ಯುದ್ಧ ಮಾಡ್ತೀನಿ ಭಗವದ್ಗೀತೆ ಕೇಳಲ್ಲ ಅಂದ್ರೆ ಅವರು ನಾಶ ಆಗ್ತಾರ. ಬರೇ ಭಗವದ್ಗೀತೆ ಕೇಳ್ತೀನಿ ಯುದ್ಧ ಮಾಡಲ್ಲ ಅಂದ್ರೆ ಅವರು ನಾಶ ಆಗ್ತಾರ. ವ್ಯವಹಾರನೂ ಮಾಡಬೇಕು, ಭಗವದ್ಗೀತೆನೂ ಕೇಳಬೇಕು, 2 ಇರಬೇಕು. ಕಟ್ಟಿಗೆಯಲ್ಲಿ ರೊಕ್ಕ ಇರಬೇಕು, ಮತ್ತು ಬೇರೆ ವ್ಯವಹಾರನೂ ಇರಬೇಕು. ಬರೀ ಆ ರೊಕ್ಕವನ್ನೇ ನೆನಪು ಕುಂದಿರಬಾರದು. ಅದಕ್ಕೆ ವ್ಯವಹಾರ ಮಾಡುವಾಗ ಮನೆಯಲ್ಲಿ ಇಟ್ಟ ಹಣದ ಸ್ಮೃತಿ ಆಗುವುದಿಲ್ಲ, ವಿಸ್ಮೃತಿ ಆಗುತ್ತದೆ. ಮತ್ತೆ ಪುನಃ ವ್ಯವಹಾರ ಮುಗಿದ ನಂತರ ಧನದ ಸ್ಮರಣೆ ಆಗುತ್ತದೆ. ನಾನು 10 ಲಕ್ಷ ಹಣ ಮನೆಯಲ್ಲಿ ಇಟ್ಟಿದ್ದೇನೆ ಅಂತ, ಶ್ರೀಮಂತ ಇದ್ದೇನೆ ಅಂತ ಹೇಳಿ ಅವನಿಗೆ ಮತ್ತೆ ತನ್ನ ಬಗ್ಗೆ ತನಗೆ ಅರಿವಾಗ್ತದೆ. ಶ್ರೀಮಂತಿಕೆಯು ವ್ಯವಹಾರದಲ್ಲಿ ಮಾತ್ರ ವಿಸ್ಮೃತಿಯಾಗಿರುತ್ತದೆ. ಯಾವಾಗ ವ್ಯವಹಾರ ಮುಗಿಯಿತೋ ಆವಾಗ ಧನದ ಸ್ಮರಣೆಯೂ ಆಗುತ್ತದೆ. ಅದರಂತೆಯೇ ಜ್ಞಾನಿಯ ಬುದ್ಧಿಯಾದರೂ ಕೂಡ ವ್ಯವಹಾರದಲ್ಲಿ ವಿಶೇಷವಾಗಿ ಮಗ್ನವಾಗಿರುವಾಗ
ಆ ಒಂದು ಬ್ರಹ್ಮಜ್ಞಾನ ಏನಿರ್ತದೆ ಸಾಮಾನ್ಯ ಜ್ಞಾನದಲ್ಲಿ ಇರ್ತದೆ. ಆಗ ಅವನಿಗೆ ತತ್ವದ ಸ್ವರೂಪದ ಆತ್ಮಾಕಾರದ ಬ್ರಹ್ಮಾಕಾರದ ನಿಜ ಸ್ವರೂಪದ ಮರೆವು ಆಗಿರುತ್ತದೆ. ಒಂದು ವೇಳೆ ಆತ್ಮ ಸ್ವರೂಪದ ವಿಸ್ಮೃತಿ ಆಗಿರದೇ ಇದ್ದರೆ ಲೆಕ್ಕ ತಪ್ಪುತ್ತದೆ, ವ್ಯವಹಾರ ಕೆಡುತ್ತದೆ. ಕೊಡುವ ಕೊಳ್ಳುವ ವ್ಯವಹಾರ ಸಮರ್ಪಕವಾಗಿ ನಡೆಯುವುದಿಲ್ಲ. ವ್ಯವಹಾರ ಸೂಕ್ತವಾಗಿ ನಡೆದಿದೆ ಎಂದರೆ ಆತ್ಮ ಸ್ವರೂಪದ ವಿಸ್ಮೃತಿ ಪರಿಪೂರ್ಣ ಆಗಿದೆ ಅಂತ ಅರ್ಥ. ಅದಕ್ಕೆ ಇದನ್ನೇ ಸರಿಯಾಗಿ ತಿಳ್ಕೊಳ್ಳಾರ್ದವ್ರು ಏನ್ ಮಾಡ್ಬಿಟ್ಟಾರ, ಎರಡು ಕಲಿಸ್ಲಕ್ ಹೋಗ್ಯಾರ. ವ್ಯವಹಾರ ಮತ್ತ ಲೌಕಿಕ ವ್ಯವಹಾರ ಮತ್ತು ಪರಮಾರ್ಥ ಸಾಧನೆ ಎರಡು ಮಿಕ್ಸ್ ಮಾಡ್ಲಕ್ ಹೋಗಿ ಏನ್ ಮಾಡ್ಯಾರ, ಆ ಕಡೆ ಲೌಕಿಕ ವ್ಯವಹಾರ ಕೆಡಿಸಿಕೊಂಡು ಪರಮಾರ್ಥ ಸಾಧನೆ ಒಳಗೆ ತೊಡಗ್ಯಾರ. ಮತ್ತ ಕೆಲವೊಬ್ರು ಏನ್ ಮಾಡ್ಯಾರ, ಪರಮಾರ್ಥ ಸಾಧನೆ ಕೆಡಿಸಿಕೊಂಡು ಲೌಕಿಕ ವ್ಯವಹಾರದಾಗ ತೊಡಗ್ಯಾರ. ಇಲ್ಲ ಹಂಗಿಲ್ಲ, ಎರಡು ಮಾಡ್ಬೇಕು, ಬಂದಲ್ಲ. ಮೊದಲಿನ ಕಾಲದಾಗ ನಾವು ಕಾಲೇಜು ಶಾಲೆ ಹೋಗುವಾಗ ಒಂದೊಂದ್ ದಿನ ನಮ್ ಶಾಲೆ ಕ್ಲಾಸ್ಮೇಟ್ಗಳು ಏನ್ ಮಾಡ್ತಿದ್ರು, ಶಾಲೆಗೆ ದಿನ ಹೋಗಿ ಸಾಕಾಗ್ಯದ, ಇವತ್ತೊಂದಿನ ಎಲ್ಲಾರ ಗಾರ್ಡನ್ದಾಗ ಹೋಗಮು, ಇಲ್ಲ ಕಾಯಿಪಲ್ಲೆ ಮಾರ್ಕೆಟ್ನಾಗ ಅಡ್ಡಾಡಮು, ಬಗೀಚಾದಾಗ ಹೋಗಮು, ಏನೋ ಮಾಡ್ತಿದ್ರು. ಆ ಕ್ಲಾಸ್ ಬಿಟ್ಟು ಒಂದಿನ ಎಲ್ಲಾರ ಅಡ್ಡಾಡ್ತಿದ್ರು. ಮತ್ತ ಒಂದಿನ ಮುಂದೆ ಕೆಲವೊಬ್ಬರಿಗೆ ಮಾರ್ಕೆಟ್ನಾಗ ತಿರ್ಗಾಡೋದು, ಮತ್ತೆ ಯಾವುದು ಎಂತದ್ದು ಗಾರ್ಡನ್ದಾಗ ತಿರ್ಗಾಡೋದು, ಅದು ಯಾವನಿಗೆ ಚಂದ ಅನ್ಸಿರ್ತದ ಅವ ಮತ್ತ ಅಲ್ಲಿ ಹೋಗ್ಲಕ್ ಕಟ್ಟಿ ಬಿಡ್ತಾನೆ. ಯಾವನಿಗೆ ಸಾಲಿ ಚಲೋ ಅನ್ನಿಸ್ತದ ಅವ ಸಾಲಿಗೆ ಬರ್ತಿರ್ತಾನೆ. ಹಿಂಗ ನಡೆದಿರ್ತದ. ಈ ರೀತಿಯಾಗಿ ಶಾಲೆ ಬಿಟ್ಟು ಹೊರಗೆ ಅಡ್ಡಾಡಿದ್ರೆ ಮಾರ್ಕ್ ಬರೋದೇ ಕಡಿಮೆ ಇತ್ತು. 35ರಿಂದ 50ರೊಳಗೆ ಬರ್ತಿತ್ತು. ಫಸ್ಟ್ ಕ್ಲಾಸ್ ಅಂದ್ರೆ ಕ್ಲಾಸಿಗೆ ಒಬ್ಬ ಬರ್ತಿದ್ದೆ, ಯಾವಾಗೋ ಎಂದೋ ಬರ್ತಿದ್ದ ಒಬ್ಬ. ಉಳಿದವರೆಲ್ಲರೂ ಅಷ್ಟೇ ಸೆಕೆಂಡ್ ಕ್ಲಾಸು, ಥರ್ಡ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಥರ್ಡ್ ಕ್ಲಾಸು ರಿಸಲ್ಟ್ ಬರ್ತಿತ್ತು. ಆದ್ರೆ ಈಗಿನವ್ರದ್ದು ಹೆಂಗದ, ಶಾಲೆಗೆ ಬರಲ್ಲ, ಕಾಲೇಜಿಗೆ ಬರಲ್ಲ, ಅಟೆಂಡೆನ್ಸ್ ಸರಿಗಿಲ್ಲ, ಎಲ್ಲಿ ಬೇಕಲ್ಲಿ ತಿರುಗ್ತಾರ, ಏನ್ ಬೇಕದು ಮಾಡ್ತಾರ. ಏನೆಲ್ಲ ಮಾಡಿದ್ರು ಸಹಿತ ಅವ್ರ ರಿಸಲ್ಟ್ 95-97% ಹೇಳಿ ಅವ್ರ ಶಿಕ್ಷಕರು ಅವ್ರಿಗೆ ಮಾರ್ಕ್ಸ್ ಹಾಕ್ತಾರ. ಅವ್ರದ್ದು ರಿಸಲ್ಟ್ ನಾವು ಇಷ್ಟೆಲ್ಲ ಚೆನ್ನಾಗಿ ರಿಸಲ್ಟ್ ತರ್ತೀವಿ, ನಾವ್ ಹೆಂಗಿದ್ರು ತಗೊಂಡು ನಿಮಗೇನ್ ಮಾಡೋದದ, ನಾವು ಓದ್ತೀವ ಬಿಡ್ತೀವ, ನಿಮ್ ಪಾಸ್ ಆಗ್ತೀವಲ್ಲ ಮುಗಿತಲ್ಲ ಅಂತ ಹೇಳಿ ಅವ್ರು ಉಲ್ಟಾ ಮಾತಾಡ್ತಾರ, ಇವರು ಉಲ್ಟಾ ಮಾಡ್ತಿರ್ತಾರ. ಅಯೋಗ್ಯರಿಗೆ ಜಗ್ಗಿ ಮಾರ್ಕ್ಸ್ ಹಾಕಿ ದೊಡ್ಡ ರಿಸಲ್ಟ್ ಕೊಟ್ಟು ತಂದೆ ತಾಯಿಗಳಿಗೆ ಮೋಸ ಮಾಡ್ತಾರೆ. ಅವ್ರು ದೊಡ್ಡ ದೊಡ್ಡ ಮಾರ್ಕ್ಸ್ ತಗೊಂಡಿವೆ ಅಂತ ಹೇಳಿ ದೊಡ್ಡ ದೊಡ್ಡ ಹುದ್ದೆ ಹಿಡಿದು ನೌಕರಿ ಮಾಡ್ಲಕ್ ಹೋಗಿ ಆ ನೌಕರಿ ಮಾಡಲ್ಲಿ ಮೋಸ ಮಾಡ್ತಾರೆ. ಯಾರಲ್ಲಿ ಒಂದು ಪ್ರಾಮಾಣಿಕತೆ ಅನ್ನೋದಿಲ್ಲ, ಒಂದು ನಿಷ್ಠೆ ಅನ್ನೋದಿಲ್ಲ, ದೇಶ ಪ್ರೇಮ ಇಲ್ಲ, ಒಂದು ಪರಿಶುದ್ಧವಾದ ಜೀವನ ನಡೆಸಬೇಕು ಅನ್ನೋಂಥದ್ದಿಲ್ಲ. ಎಲ್ಲ ಇಂಥದ್ದಾಗಿ ಎಲ್ಲ ಮೋಸದ ಬದುಕು ನಡೆದು ಬಿಟ್ಟ. ಅಂದ್ರೆ ಈಗ ಏನಂದ್ರ ಈಗಿನ ಸ್ಥಿತಿ ಮಕ್ಕಳನ್ನ ನೋಡಿದ್ರ ಅವ್ರದ್ದು ರಿಸಲ್ಟ್ ಚೆನ್ನಾಗಿ ಬರ್ಲಕತ್ತದ, ಹೊರಗೆ ಅಡ್ಡಾಡೋದು ವ್ಯವಹಾರನ ಜಬರ್ದಸ್ತ್ ನೋಡೋದು. ನಾ ಹೇಳಕತ್ತಿದ್ದು ಅದಕ್ಕೆ ಕೆಟ್ಟದ್ದೇ ಅದು. ಕರೆಕ್ಟ ಸಾಲಿ ಬಿಟ್ಟು ತಿರುಗಾಡೋದೇನು ಒಳ್ಳೇದಲ್ಲ, ಆದ್ರೆ ಎರಡು ಮಾಡ್ಲಕತ್ತಾರಲ್ಲ ಈಗ ಅವರು. ರಿಸಲ್ಟ್ನು ಜಬರ್ದಸ್ತ್ ತರ್ಲಕತ್ತಾರ, ಹೊರಗೂ ಅಡ್ಡಾಡ್ಲಕತ್ತಾರ. ನಾವು ಹೊರಗೆ ಅಡ್ಡಾಡಿದ್ರೆ ರಿಸಲ್ಟ್ ಬೇರೆ ಆಗ್ತಿತ್ತು ನಮಗೂ. ಈಗ ಆಗಲ್ಲ, ಎರಡು ಮಾಡ್ಲಕತ್ತಾರ ಅವ್ರು. ಅಂದ್ರ ಅವಾಗಿನಗಿಂತ ಈಗಿನವ್ರೆ ಗ್ರೇಟ್ ಅನಿಸ್ತವ ಮಾಡೋದ್ ನೋಡಿದ್ರೆ. ಅದ್ರೊಳಗೆ ಸತ್ಯ ಎಷ್ಟದ ಮಿಥ್ಯೆ ಎಷ್ಟದ ಅದು ಪ್ರಶ್ನೆ ಬೇರೆ. ರಿಸಲ್ಟ್ ಅಂತೂ ಜಬರ್ದಸ್ತ್ ಅದ, 100% ರಿಸಲ್ಟ್ ತೆಗಿತಾರ. ಮತ್ತೆ ಎಲ್ಲ ವ್ಯವಹಾರಗಳು, ಮಾಡೋ ವ್ಯವಹಾರ ಮಾಡಬಾರ್ದು ವ್ಯವಹಾರಗಳು ಎಲ್ಲಾನು ಮಾಡ್ತಿರ್ತಾರೆ. ಅವ್ರಕ್ಕಿಂತ ಇವರೇ ಗಟ್ಟಿ ಅನಿಸ್ತದ ಇಲ್ಲ. ಮೊದಲಿನವ್ರ ವೀಕ್ ಪರ್ಸನಾಲಿಟಿ. ಏನಾದ್ರು ಒಂದು ವ್ಯತ್ಯಾಸ ಆಯ್ತು ಅಂತಂದ್ರೆ ಒಂದ್ ಏನಾದ್ರು ಕೆಟ್ಟ ಹೋಗ್ತೈತಿ. ಈಗಿಲ್ಲ, ಅದನ್ನು ಕೆಡಲ್ಲ ಇದನ್ನು ಕೆಡಲ್ಲ, ಅದನ್ನು ಮಾಡ್ತಾರೆ ಇದನ್ನು ಮಾಡ್ತಾರೆ, ಎಲ್ಲಾನು ಮಾಡ್ತಾರೆ. ಹಂಗ ಸ್ವರೂಪದ ಸ್ಮರಣವಾಗಬೇಕೆಂದರೆ ಏನಾಗಬೇಕಪ್ಪ ಅಂದ್ರೆ ಅನುಭವ ಇದ್ದ ಕಾರಣವೇ ಸ್ಮರಣವಾಗುತ್ತದೆ. ಈಗ ನಿಮ್ಮ ಶುದ್ಧ ಬ್ರಹ್ಮ ಸ್ವರೂಪದ ಸ್ಮರಣೆ ನಿಮಗೆ ಆಗ್ಬೇಕಾಯ್ತು ಅಂತಂದ್ರ ನಿಮ್ಗೆ ಅದರ ಅನುಭವ ಇದ್ದದಕ್ಕೆ ನಿಮಗೆ ಸ್ಮರಣೆ ಆಗ್ತದ. ನಿಮ್ಗೆ ಅದರ ಅನುಭವನೇ ಇಲ್ಲಂದ್ರೆ ಸ್ಮರಣೆ ಹೆಂಗಾಗ್ತದ? ಅಹಂ ಬ್ರಹ್ಮಾಸ್ಮಿ, ನಾನು ವಿಕಾರಿ ಆಗಿದ್ದೆ,
ಆದ್ರೆ ನಿರ್ವಿಕಾರಿ ಅನ್ನೋದ್ರ ಬಗ್ಗೆ ನಾನು ನಿಜವಾಗಿ ನೋಡಿದ್ರೆ ನಾನು ನಿರ್ವಿಕಾರಿ ಅದೀನಿ. ನಾನು ಯಾವ ಕಾರಣಕ್ಕೂ ವಿಕಾರ ಆಗ್ಲಾರ್ದಂಥದ್ದು ನನ್ನ ಸ್ವರೂಪ ಅದ. ಆದ್ರೆ ವ್ಯವಹಾರ ಕಾಲದಲ್ಲಿ ವಿಕಾರಿ ಆಗಿತ್ತು, ಆದ್ರೆ ಮತ್ತೆ ನಾನು ನಿರ್ವಿಕಾರಿ ಆದೆ. ವ್ಯವಹಾರ ಕಾಲದಲ್ಲಿ ನನ್ನ ಸ್ವರೂಪ ಮರ್ತದಕ್ಕ ನಾನು ದುಃಖಿಯಾಗಿದ್ದೆ. ಈಗ ಮತ್ತೆ ನಾನು ಏನಾದೆ? ಆನಂದ ಪುರುಷ ಆಗಿಬಿಟ್ಟೆ. ನನ್ನ ಸ್ವರೂಪ ಮರ್ತದಕ್ಕೆ ದುಃಖಿ ಆಗಿದ್ದೆ. ನನ್ನ ಸ್ವರೂಪ ಮರ್ತದಕ್ಕೆ ಅಜ್ಞಾನಿಯಾಗಿ ಏನ್ ಬೇಕಾದ್ರೆ ಮಾತನಾಡಿದೆ, ಹೆಂಗ್ ಬೇಕಂಗೆ ವರ್ತಿಸಿದೆ. ಆದ್ರೆ ನಾನು ಚಿದ್ರೂಪ ಬ್ರಹ್ಮ ಅಂತ ತಿಳಿದ್ಮೇಲೆ ಅದನ್ನ ಮಾಡಿದ್ದು ಸರಿಯಲ್ಲ ಅಂತ ತಿಳ್ಕೊಂಡು ಮತ್ತೆ ನಾವು ಮತ್ತೆ ಚಿದ್ರೂಪ ಬ್ರಹ್ಮನಾದೆ. ಏನೋ ಆಗಿ ನಾನು ಸಾಯ್ತೀನಿ, ಕೆಡ್ತೀನಿ, ಆರೋಗ್ಯ ಹಾಳಾಗ್ತದ, ಶರೀರಕ್ಕೆ ಡ್ಯಾಮೇಜ್ ಆಗ್ತದ ಅಂತ ಅಂದುಕೊಂಡಿದ್ದೆ. ನಾನು ನಿತ್ಯ ರೂಪ ಬ್ರಹ್ಮ ಇದೀನಿ ಅನ್ನೋದು ಮರ್ತದಕ್ಕೆ ಅಂಥದ್ರ ಬಗ್ಗೆ ಅಂದುಕೊಳ್ತಿದ್ದೆ. ಆದ್ರೆ ವ್ಯವಹಾರ ಕಾಲದಲ್ಲಿ ಭಯ ಆಯಿತು. ಈಗ ನಾನು ಸ್ವರೂಪದಲ್ಲಿ ಇದ್ದದಕ್ಕೆ ಇಂಥ ಒಂದು ಶರೀರದ ಸಲುವಾಗಿ ನಾನ್ಯಾಕೆ ಚಿಂತೆ ಮಾಡ್ಲಿ ಅಂತೇಳಿ ಮತ್ತೆ ಹೊಳೆ ನಾನೇನಾಗ್ಬಿಟ್ಟೆ? ನಿತ್ಯ ರೂಪ ಬ್ರಹ್ಮ ಆದೆ. ಈ ರೀತಿ ನೀವು ಮೊದಲ ಅನುಭವ ಮಾಡ್ಕೊಂಡಿದ್ರಿ ಅಂತಂದ್ರೆ ಅವಾಗಲೇ ನಿಮಗದು ಒಳ್ಳೆ ಮತ್ತೆ ಸ್ಮೃತಿಗೆ ಬರ್ತದೆ. ನಿಮಗದರ ಆತ್ಮದ ಅನುಭವನೇ ಇಲ್ಲ ಅಂದ್ರೆ ಸ್ಮೃತಿಗೆ ಹೆಂಗ್ ಬರ್ತದೆ? ವ್ಯವಹಾರದಾಗೆ ಇರಬೇಕಾಗ್ತದೆ. ಅದು ಹೇಗೆಂದರೆ, ವಿದೇಶದಲ್ಲಿ ನಾನಾ ವಿಧ ಹಣ್ಣುಗಳಿವೆ, ಪದಾರ್ಥಗಳಿವೆ. ನಮಗೆ ಅವು ಏಕೆ ಸ್ಮರಣೆಯಾಗುವುದಿಲ್ಲ? ಕಾರಣ ನಮಗೆ ಅವುಗಳ ಅನುಭವವಿಲ್ಲ. ಅದ್ರ ಬಗ್ಗೆ ನಮಗೆ ಅನುಭವ ಇಲ್ಲದಕ್ಕೆ ಏನಾಗಲ್ಲ, ಅದ್ರ ಬಗ್ಗೆ ನಮಗೆ ಸ್ಮರಣೆ ಆಗಲ್ಲ. ಅದೇ ರೀತಿ ಸ್ವರೂಪದ ಅನುಭವ ಜ್ಞಾನಿಗೆ ಸ್ವರೂಪದ ಅನುಭವ ಆ ಬ್ರಹ್ಮಜ್ಞಾನಿಗೆ ಉಂಟು. ಸ್ವರೂಪದ ಅನುಭವವು ಜ್ಞಾನಿಗೆ ಉಂಟು. ಆದ ಕಾರಣವೇ ಜ್ಞಾನಿಗೆ ಸ್ವರೂಪದ ಸ್ಮರಣವಾಗುತ್ತದೆ. ಆತನು ಚೆನ್ನಾಗಿ ಅನುಭವ ಮಾಡಿಕೊಂಡಿದ್ದಾನೆ, ಆದ್ದರಿಂದಲೇ ಆತನಿಗೆ ಸ್ಮೃತಿಯಾಗುತ್ತದೆ. ಯಾರ ಜೊತೆಗೆ ವ್ಯವಹಾರ ಮಾಡುವಾಗ ಅವ್ರು ಬೇರೆ ನಾವು ಬೇರೆ ಅಂತ ವ್ಯವಹಾರ ಮಾಡಿದೆವು. ಅಲ್ಲೇನಾಯ್ತು? ಪರಿಚ್ಛಿನ್ನ ಆಯ್ತು. ಅಲ್ಲಿ ವ್ಯವಹಾರದೊಳಗೆ ಏನೋ ದೋಷ ಆಯ್ತು, ವ್ಯತ್ಯಾಸ ಆಯ್ತು. ಅಂತ ಸಮಯದಲ್ಲಿ ಜಗಳ ಆಗೋದು, ಕಿರಿಕಿರಿ ಆಗೋದು, ಏನೆಲ್ಲ ಆಯ್ತು. ಆದ್ಮೇಲೆ ಏನಾಯ್ತು? ಜಗಳ ಎಲ್ಲ ಮುಗಿದ್ಮೇಲೆ ತಣ್ಣ ಕೂತ್ಮೇಲೆ ಎಲ್ಲ ಎಲ್ಲಾದ್ರೊಳಗಿರೋ ಬ್ರಹ್ಮ ಅವನೇ ಅದನ. ಬ್ರಹ್ಮನಾಗಿ ಬ್ರಹ್ಮನ ಜೊತೆಗೆ ಗುದ್ದಾಡಿನೆಲ್ಲ ನಾನು ಅಂತ ಹೇಳಕ್ಕೆ ಮತ್ತೆ ಇವನಿಗೆ ಸ್ಮೃತಿ ಆಗ್ತದ. ನಾ ಪರಿಪೂರ್ಣ ಇದ್ದಕ್ಕೆ ಅಂತದ್ರ ಸಲುವಾಗಿ ಅಂತವನ್ ಸಂಗಡ ಗುದ್ದಾಡಿಬಿಟ್ನೆಲ್ಲ ನಾನು ಅಂತೇಳಿ ಮತ್ತೆ ಸ್ಮೃತಿಗೆ ಬರ್ತಾನ. ವಿಸ್ಮೃತಿ ಸ್ಮೃತಿ, ಸ್ವರೂಪದ ವಿಸ್ಮೃತಿ ಸ್ಮೃತಿ, ಸ್ವರೂಪದ ವಿಸ್ಮೃತಿ ಸ್ಮೃತಿ. ಇದು ಹಿಂಗೆ ನಡೆದಿರ್ತದೆ ಸಾಧನೆ. ಒಂದು ವೇಳೆ ಅವನಿಗೆ ಸ್ವರೂಪದ ಅನುಭವನೇ ಇದ್ದಿದ್ದಿಲ್ಲ ಅಂತಂದ್ರ ಅವನೇನ್ ಮಾಡ್ತಾನ? ತಾನು ವಿಸ್ಮೃತಿಯಲ್ಲಿ ಏನ್ ಮಾಡ್ಯಾನ ಅದೇ ಸತ್ಯ ಅಂತ ಸಾಧಿಸ್ತಾನ. ಯಾಕಂದ್ರೆ ಅವನಿಗೆ ಸ್ವರೂಪದ ಅನುಭವ ಇಲ್ಲ. ಅವನ ಬಗ್ಗೆ ಕರುಣೆ ಇರ್ಬೇಕು. ಅವನ್ ತಪ್ಪು ಮಾಡಿ ತಪ್ಪನ್ನೇ ಸಾಧಿಸ್ಲಕತ್ತಾನ ಅಂತಂದ್ರೆ ಅವನಿಗೆ ಸ್ವರೂಪದ ಅನುಭವ ಇಲ್ಲ. ಶುದ್ಧ ಬ್ರಹ್ಮ ಸ್ವರೂಪದ ಅನುಭವ ಇರ್ಲಾರ್ದಕ್ಕ ತಪ್ಪನ್ನೇ ತಾನು ಸರಿ ಅಂತ ತಿಳ್ಕೊಂಡು ಅದನ್ನೇ ಸಾಧಿಸ್ತಾನೆ. ಕೆಲವೊಬ್ಬರಿಗೆ ನಾವು ಏನ್ ತಪ್ಪು ಮಾಡಿದ್ರು ತಪ್ಪೇ ಅನ್ಸಂಗಿಲ್ಲ. ಯಾಕಂದ್ರೆ ಸ್ವರೂಪದ ಅನುಭವ ಇಲ್ಲ. ಸ್ವರೂಪದ ಅನುಭವ ಇತ್ತು ಅಂತಂದ್ರೆ ಏನಾಗ್ತದ? ಕಾನ್ಸಿಯಸ್ಸಿಗೆ ಬಂದು ಬಿಡ್ತಾರೆ ವಾಪಸ್. ಎಂದೂ ಕಾನ್ಸಿಯಸ್ಸಿಗೆ ಬರ್ಲಾರ್ದಂಗಿರೋ. ಯಾಕಂದ್ರೆ ಸ್ವರೂಪದ ಅನುಭವನೇ ಮಾಡ್ಕೊಂಡಿಲ್ಲ. ಅವರು ಮಾಡ್ಕೊಳ್ಳಾರ್ದ ಕೊರತೆ, ಅವರ ಕೊರಗು ನಾವೇನ್ ಮಾಡ್ಲಕ್ಕಾಗ್ತದೆ? ತಪ್ಪೇ ಸರಿ ಅಂತ ವಾದಿಸ್ತಾರೆ. ನಂದು ಏನಂತ ದೊಡ್ಡ ತಪ್ಪು ಇಲ್ಲ ಅಂತಾರ. ಎಂತ ತಪ್ಪು ಮಾಡಿದ್ರು ಅವ್ರ ತಪ್ಪು ಅಂತ ನಂಗೆ ಇಲ್ಲ. ಯಾಕಂದ್ರೆ ಸ್ವರೂಪದ ಅನುಭವ ಮಾಡ್ಕೊಂಡಿಲ್ಲ, ಸ್ವರೂಪದ ಸಾಧನೆ ಮಾಡ್ಕೊಂಡಿಲ್ಲ. ಸ್ವರೂಪದ ಅನುಭವವು ಜ್ಞಾನಿಗೆ ಉಂಟು. ಆದ ಕಾರಣವೇ ಜ್ಞಾನಿಗೆ ಸ್ವರೂಪದ ಸ್ಮರಣವಾಗುತ್ತದೆ. ಆತನು ಚೆನ್ನಾಗಿ ಅನುಭವ ಮಾಡಿಕೊಂಡಿದ್ದಾನೆ, ಆದ್ದರಿಂದಲೇ ಆತನಿಗೆ ಸ್ಮೃತಿಯಾಗುತ್ತದೆ. ವ್ಯವಹಾರ ಮುಗಿದ ಕ್ಷಣವೇ ನಾನು ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಏಕ ಇದ್ದೇನೆ ಅಂತೇಳಿ ಅವನಿಗೆ ಸಂಶಯ ಇರಲಾರ್ದಂಗ ಮತ್ತೆ ಜ್ಞಾನ ಆಗ್ತದ. ಅವನಿಗೆ ವ್ಯವಹಾರದ ನಂತರ ಇದ್ದಕ್ಕಿದ್ದಂಗೆ ಸ್ಮರಣವಾಗುತ್ತದೆ. ಇದೇ ಕಾರಣದಿಂದ
ಭಗವಾನ್ ಭಾಷ್ಯಕಾರರು ಶಂಕರಾಚಾರ್ಯರು ಶಾರೀರಿಕ ಭಾಷ್ಯದ ಪ್ರಥಮ ಅಧ್ಯಾಯದ ಪ್ರಥಮ ಪಾದದಲ್ಲಿ ಹೀಗೆ ಹೇಳಿದ್ದಾರೆ, ಜ್ಞಾನಿಯೂ ಕೂಡ ಪಶು, ಅಂದರೆ ವ್ಯವಹಾರ ಕಾಲದಲ್ಲಿ ಜ್ಞಾನಿಯೂ ಕೂಡ ಪಶು. ಅಜ್ಞಾನಿ ಒಬ್ಬನೇ ಪಶು ಅಲ್ಲ, ಜ್ಞಾನಿನೂ ಪಶು. ಇದು ಒಂದೇ ಡೈಲಾಗ್. ಅಜ್ಞಾನಿ ಅಷ್ಟೇ ಪಶು ಅಲ್ಲ, ಜ್ಞಾನಿಯೂ ಕೂಡ ಪಶುವೇ. ಅಜ್ಞಾನಿ ಸದಾಕಾಲ ಪಶು, ಜ್ಞಾನಿ ವ್ಯವಹಾರ ಕಾಲದಲ್ಲಿ ಮಾತ್ರ ಪಶು. ವ್ಯವಹಾರ ಮುಗಿದ ಮೇಲೆ ಮತ್ತೆ ಅವನು ಶಿವಸ್ವರೂಪನಾಗ್ಬಿಡ್ತಾನೆ. ಜ್ಞಾನಿಯೂ ಕೂಡ ಪಶು ಅಂದಾರೆ ಯಾರು? ಶಂಕರಾಚಾರ್ಯರು. ಅಜ್ಞಾನಿ ಅಷ್ಟೇ ಪಶು. ಏನಲ್ಲಿ ಮಾತಾಡ ಏ ದನ ಅಂತಿರಲಿಲ್ಲ, ಏ ದನ ಹಿಂಗ್ಯಾಕ್ ಮಾಡ್ತೀವಿ, ದನ ಅಂದ್ಬಿಡ್ತೀವಿ ನಾವು. ದನ ಕೊಟ್ಟಿರ, ಮನುಷ್ಯ ಕೊಟ್ಟಿರ, ಏನೇನೋ ಅಂತಿರ್ತೀರಲ್ಲ. ಇದು ಜ್ಞಾನಿಗೂ ಬರ್ತದೆ, ಇದು ಈ ಮಾತು ಅಜ್ಞಾನಿಗೂ ಬರ್ತದೆ. ಇಬ್ಬರಿಗೆ ಸಮಾನ. ಯಾಕಂದ್ರೆ ವ್ಯವಹಾರ ಕಾಲದಲ್ಲಿ ಜ್ಞಾನಿಯೂ ಕೂಡ ಪಶು ಅಂತ ಅಂದ್ರೆ ವ್ಯವಹಾರ ಕಾಲದಲ್ಲಿ ಜ್ಞಾನಿಯೂ ಕೂಡ ಪಶು ಅಂದ್ರೆ ಅವಿವೇಕಿಯಾದ ಜನರಂತೆ ವ್ಯವಹಾರ ಮಾಡುತ್ತಾನೆ. ಆದ್ದರಿಂದಲೇ ಮೇಲೆ ಹೇಳಲ್ಪಟ್ಟ ಯಾವ ಅರ್ಥವಿರುವುದೋ ಅದು ಸಂಭವಿಸುತ್ತದೆ. ಅವಿವೇಕಿಗಳು, ಆತ್ಮಜ್ಞಾನವಿಲ್ಲದವರು ಹೇಗೆ ವ್ಯವಹಾರಗಳನ್ನು ಪಕ್ಕಾ ಮಾಡುತ್ತಾರೋ ಹಾಗೆ ಜ್ಞಾನಿಯಾದವನು ಕೂಡ ವ್ಯವಹಾರವನ್ನು ಪಕ್ಕನೆ ಮಾಡ್ತಾನೆ. ಆದ್ದರಿಂದ ಮೇಲೆ ಹೇಳಲ್ಪಟ್ಟ ಯಾವ ಅರ್ಥವಿರುವುದೋ ಅದು ಸಂಭವಿಸುತ್ತದೆ. ಅಂದರೆ ವ್ಯವಹಾರ ಕಾಲದಲ್ಲಿಯೂ ಕೂಡ ಜ್ಞಾನಿಗಳು ಆತ್ಮವಿಮುಖರಾಗಿರುತ್ತಾರೆ. ಆದ್ದರಿಂದ ಆತ್ಮವಿಮುಖತೆ ಎರಡು ಪ್ರಕಾರ, ಒಂದು ಅಜ್ಞಾನಿಯ ಆತ್ಮವಿಮುಖತೆ, ಒಂದು ಜ್ಞಾನಿಯ ಆತ್ಮವಿಮುಖತೆ. ಜ್ಞಾನಿಯ ಆತ್ಮವಿಮುಖತೆ ಕೇವಲ ವ್ಯವಹಾರ ಕಾಲದಲ್ಲಿ ಮಾತ್ರವಿರುತ್ತದೆ. ಅಜ್ಞಾನಿ ವಿಮುಖತೆ ಏನಿರ್ತದಪ್ಪ ಅಂದ್ರೆ ಸದಾ ಕಾಲವಿರುತ್ತದೆ. ಜ್ಞಾನಿಗೆ ವ್ಯವಹಾರ ಕಾಲದಲ್ಲಿ ತನ್ನ ಸ್ವರೂಪದ ವಿಸ್ಮೃತಿಯಾಗಿರುತ್ತದೆ. ಆದರೆ ಆಧ್ಯಾತ್ಮಿಕ ಅನುಭವ ಇರುವುದರಿಂದ ಯಾವ ಕೃತ್ಯದೊಳಗಿದ್ದರೂ ಶಿವಯೋಗಿ ಅಂದ್ರೆ ಬ್ರಹ್ಮಜ್ಞಾನಿ ಭಾವದೊಳು ಬ್ರಹ್ಮವನ್ನು ಬಿಡದಿಹನು. ಯಾರು ಹೇಳರಿ ಮಾತ? ಸರ್ವಭೂಷಣ ಶಿವಯೋಗಿ ಹೇಳಿದ್ದೀವಿ. ಸರ್ವಭೂಷಣ ಶಿವಯೋಗಿಗಳ ಮಾತು ಏನದ? ಆದ ಎಲ್ಲ ಬುಕ್ ಯಾರ ಹತ್ರ ಅದು ತೆಗೆದು ಇವತ್ತ ರೂಢಿ ಪಾಠದೊಳಗ ಅದನ್ನ ಪ್ರಾಕ್ಟೀಸ್ ಮಾಡ್ರಿ. ಯಾವ ಕೃತ್ಯದೊಳಿದ್ದರೂ ಶಿವಯೋಗಿ ಭಾವದೊಳು ಬ್ರಹ್ಮವನ್ನು ಬಿಡದಿಯನು. ಅಂದ್ರೆ ಏನ್ ಬೇಕಾದ ವ್ಯವಹಾರ ಮಾಡ್ತಿದ್ರೂ ಸಹಿತ ಯಾವ ಕೃತ್ಯದೊಳು ಇದ್ದರೂ ಶಿವಯೋಗಿ ಅಂದ್ರೆ ಬ್ರಹ್ಮಜ್ಞಾನಿಯು ಭಾವದೊಳು ಬ್ರಹ್ಮವನ್ನು ಬಿಡದಂತೆ ಇರುತ್ತಾನೆ. ಜ್ಞಾನಿಯ ಸಂಚಿತವು ಕೆಟ್ಟು ಹೋಗಿದೆ, ಆದರೆ ಅಜ್ಞಾನದ ಆವರಣ ಶಕ್ತಿ ಸಂಚಿತ ಕರ್ಮಗಳ ಆಶ್ರಯ ಕೆಟ್ಟು ಹೋಗಿದೆ. ಮತ್ತು ವಿಕ್ಷೇಪ ಶಕ್ತಿ ಅಂದ್ರೆ ಅಜ್ಞಾನದ ವಿಕ್ಷೇಪ ಶಕ್ತಿ ಪ್ರಾರಬ್ಧ ಕರ್ಮಗಳ ಆಶ್ರಯವು ಕೆಟ್ಟು ಹೋಗಿದೆ. ಪ್ರಾರಬ್ಧ ಒಂದು ಉಳಿದಿದೆ. ಏನಾಗಿದೆ? ಆ ರೀತಿ ಬ್ರಹ್ಮವನ್ನ ಬಿಡಲಾರ್ದಂಗನೆ ನೀವು ಇಟ್ಕೊಂಡ್ಬಿಟ್ರಿ ಅಂತಂದ್ರೆ ಈ ಒಂದು ಕರ್ಮಗಳ ಏನದಲ್ಲ ಸಂಚಿತ ಕರ್ಮಗಳು ಅವೆಲ್ಲ ಸ್ಥಿತಿ ಕೆಟ್ಟೋಗ್ಬಿಟ್ಟು ಅವೆಲ್ಲ ನಾಶ ಆಗ್ಬಿಟ್ಟು ಈ ಬ್ರಹ್ಮಜ್ಞಾನದ ಒಂದು ಕಿಡಿ ಹೊತ್ತಿತು ಅಂತಂದ್ರೆ ಈ ಕರ್ಮ ಅದು ಪರ್ವತದಷ್ಟಿದ್ರೂ ಸಹಿತ ಅರಳೆಯ ಪರ್ವತಕ್ಕೆ ಒಂದು ಕಿಡಿ ಅಗ್ನಿ ಹೆಂಗ ಸುಟ್ಟು ಭಸ್ಮ ಮಾಡ್ತದೋ ಹಂಗಿದು ಬ್ರಹ್ಮಜ್ಞಾನದ ಒಂದು ಕ್ಷಣದ ಅನುಭವ ನಿಮ್ಮ ಏನ್ ಮಾಡ್ತದ? ಜನ್ಮ ಜನ್ಮಾಂತರದ ಸಂಚಿತ ಕರ್ಮಗಳ ಒಂದು ಪರ್ವತವನ್ನ ಸುಟ್ಟು ಹಾಕುವ ಶಕ್ತಿ ಅದಕ್ಕಾದ. ಅದಕ್ಕೆ ಕೇವಲ ಪ್ರಾರಬ್ಧ ಕರ್ಮ ಉಳ್ಳ ಕಾರಣ ಏನಾಗಿರ್ತದಪ್ಪ ಅವನಿಗೆ ಅಂತಂದ್ರ ಶರೀರ ಇರ್ತದ. ಶರೀರ ಇರೋ ತನಕ ಪ್ರಾರಬ್ಧ ಇರ್ತದೆ. ಆ ಪ್ರಾರಬ್ಧ ಮುಗಿಯ ತನಕ ಶರೀರ ಇದ್ದು ಶರೀರ ತಂದು ತಾನು ನಷ್ಟ ಆಗ್ತದ. ಈ ಕರ್ಮಯೋಗಕ್ಕೆ ಸಂಬಂಧಪಟ್ಟಂತೆ ವಿಷಯ ಸ್ವಲ್ಪ ಚೇಂಜ್ ಆಯ್ತು. ಈಗ ಚೇಂಜ್ ಆಗಿದ್ದು ಈಗ ನಾವೇನಾರ ಹೇಳಕ್ ಬಾದೆವು ಅಂತಂದ್ರ ನೀವು ತಲೆಯಾಗ ಅದು ಹೋಗಲ್ಲ. ಇಲ್ಲಿ ತನ ಹೇಳಿದ್ದಷ್ಟೇ ತಿಳ್ಕೊಳ್ರಿ.
ಜ್ಞಾನಿನೂ ಪಶುನೇ, ಯಾರು ಹೇಳ್ಯಾರ? ಶಂಕರಾಚಾರ್ಯ. ಅಜ್ಞಾನಿನೂ ಪಶುನೇ. ಆದ್ರೆ ಜ್ಞಾನಿ ವ್ಯವಹಾರ ಕಾಲದಲ್ಲಿ ಮಾತ್ರ ಪಶುವಿನಂತೆ ವರ್ತಿಸಿ ಮತ್ತೆ ಹೊಳ್ಳಿ ತನ್ನ ಸ್ವರೂಪ ಜ್ಞಾನಕ್ಕೆ ಬಂದು ಬಿಡ್ತಾನ. ಆದ್ರೆ ಅಜ್ಞಾನಿ ಆದವನು ಹೆಂಗಿರ್ತಾನ? ಅವನಿಗೆ ತನ್ನ ಸ್ವರೂಪದ ಜ್ಞಾನದ ಅನುಭವವಿಲ್ಲದ ಕಾರಣ ಅವನು ಸದಾಕಾಲ ಪಶುವಿನಂತೆ ವರ್ತಿಸುತ್ತಿರುತ್ತಾನೆ. ಇದೇ ತಿಳ್ಕೋಬೇಕು. ಮುಂದೆ ಇದು ಯಾವ ಕೃತ್ಯದೊಳಗಿದ್ದರೂ ಶಿವಯೋಗಿ ಭಾವದೊಳು ಬ್ರಹ್ಮವನ್ನು ಬಿಡದೆ ಅನ್ನುವಂತ ಪದ್ಯ ಬರ್ಕೊಳ್ರಿ. ಬರ್ಕೊಂಡು ಸರ್ಪಭೂಷಣ ಶಿವಯೋಗಿಗಳ ಪದ್ಯದ ಬುಕ್ ತೆಗೀರಿ. ಕೈವಲ್ಯ ಕಲ್ಪವಲ್ಲರಿ ಎಲ್ಲರ ಬಲ್ಲಿ ಅದಾವ. ತೆಗೆದು ಏನ್ ಮಾಡ್ರಿ, ಅದನ್ನ ಓದಿ ಎಕ್ಸ್ಪ್ಲೇನ್ ಮಾಡ್ರಿ. ನನ್ನ ಹತ್ರ ಯಾವ್ದಾರ ಸಿಕ್ತಂತಂದ್ರೆ ನೋಡಿ, ಶುದ್ಧ ಬ್ರಹ್ಮ ಯಾವ್ದದು ಅನುಭಾವಿಗಳ ಗ್ರೂಪಿಗೆ ಹಾಕ್ಬಿಡ್ತೇನೆ. ಅದನ್ನ ಹೇಳ. ಏನ್ ಪಾಠ ಚೆನ್ನಾಗಿ ಅನ್ನಿಸ್ತಾ? ವ್ಯಾಸರ ಬಂತ, ಕಿತ್ತಿರಿತ, ಚಿತ್ರದಂತ, ಖುಷಿ ಆಯ್ತಾ? ವ್ಯವಹಾರನು ಪರ್ಫೆಕ್ಟ್ ಆಗಬೇಕು, ಸ್ವರೂಪದ ಅನುಭೂತಿನೂ ಪರ್ಫೆಕ್ಟ್ ಆಗಬೇಕು. ವ್ಯವಹಾರ ಮಾಡ್ಲಕ್ ಹೋಗಿ ಸ್ವರೂಪದ ಅನುಭೂತಿ ಕೆಡಿಸಂಗಿಲ್ಲ, ಸ್ವರೂಪದ ಅನುಭೂತಿನೇ ಮಾಡ್ಲಕ್ ಹೋಗಿ ವ್ಯವಹಾರ ಕೆಡಿಸಂಗಿಲ್ಲ. ಹೋಳಿಗೆನೂ ಉಣಬೇಕು, ಉಪ್ಪಿನಕಾಯಿನೂ ನೆಕ್ಕಬೇಕು. ಉಪ್ಪಿನಕಾಯಿ ರುಚಿ ಹಚ್ಚದ ಹೊಟ್ಟೆ ತುಂಬ ಉಪ್ಪಿನಕಾಯಿನೇ ತಿನ್ನಂಗಿಲ್ಲ. ಮತ್ತ ಹೋಳಿಗೆ ರುಚಿ ಹತ್ತಂಗಿಲ್ಲ ಅಂತ ಹೇಳಕ್ಕೆ ಹೋಳಿಗೆ ಒಂದ್ ಸ್ವಲ್ಪ ತಿನ್ಬಿಡಂಗಿಲ್ಲ. ಯಾವ್ದಾವ್ದು ಹೆಂಗ್ ತಗೋಬೇಕು ಹಂಗಂಗೆ ತಗೋಬೇಕು. ಹೋಳಿಗೆ ಕೆಲವೊಬ್ರಿಗೆ ಲೈಕ್ ಆಗಲ್ಲ, ಆದ್ರೂ ಅಡಿಗೆ ಮಾಡಿರ್ತಾರ. ಅಡಿಗೆ ಮಾಡಿದ ಹೊತ್ನಾಗ ಹೋಳಿಗೆ ನಮ್ಗೆ ಲೈಕ್ ಇಲ್ಲ ಅಂತ ಹೇಳಕ್ಕೆ ಸ್ವಲ್ಪ ಹೋಳಿಗೆ ತಿಂದು ಉಪ್ಪಿನಕಾಯಿನ ಜಾಸ್ತಿ ತಿಂತೀನಂದ್ರೆ ಹೆಂಗ ಆಗ್ತದ? ನನಗೆ ಉಪ್ಪಿನಕಾಯಿ ಅಂದ್ರೆ ಬಹಳ ಲೈಕು, ಹೋಳಿಗೆ ಲೈಕ್ ಇಲ್ಲ. ಉಪ್ಪಿನಕಾಯಿ ನಿಮ್ಗೆ ಲೈಕ್ ಇದ್ರು ಸಹಿತ ಅದು 2 ತಿಂಗಳು ಕಟ್ಟೆ ತಿನ್ಬೇಕು. ಹೋಳಿಗೆ ಲೈಕ್ ಇಲ್ಲ ಅಂದ್ರೂ ಸಹಿತ ಅದು 2 ತಿಂಗಳು ಕಟ್ಟೆ ತಿನ್ಬೇಕು. ಯಾವಾಗ ಲೈಕ್ ಅನ್ನೋದು ಜಾಸ್ತಿ ತಿನ್ನೋದು, ಯಾವಾಗ ಲೈಕ್ ಇಲ್ಲದ ನಿಮ್ ಲೈಕಿಗೆ ಏನದ ಅದಕ್ಕೆ ಚಿದಾಭಾಸನ ಕೆಲಸ. ಚಿದಾಭಾಸಗ ಮೂಲಿಗೆ ಕುಂದಿರ್ಸ್ಬೇಕು. ಮೂಲಿಗೆ ಕುಂದಿರ್ಸಿ ಇಲ್ಲಿ ಗುರು ಮತ್ತು ಶಾಸ್ತ್ರ ಮತ್ತು ನಿಮ್ಮ ಸ್ವರೂಪ ಏನ್ ಹೇಳ್ತದ ಅದ್ರ ಮಾತು ಕೇಳಬೇಕು. ಸಾಕ್ಷಿ ಬಿರುವಲ್ಲನ್ ಚಲೋ ಅದನ್ರಿ ದೃಷ್ಟಾಂತ. ತಂಬಾಕು ತಿನ್ನಲಾರದವರು ಕಷ್ಟೆಗಳಂತ ಕುತರ್ಕ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣ. ಮುಂದೇನ್ ಮಾಡ್ತೀರಿ ನೋಡ್ರಪ್ಪ. ಇದುವರೆಗೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳು ತಮಗೆ 42ನಂತಹ ವಿಷಯಾಂಕ 119ರಲ್ಲಿ ಬರುವ ತರ್ಕ ಕಡಿಮೆ ಇದ್ದವರು ಉತ್ತಮ ಅಧಿಕಾರಿಗಳು, ಸ್ವಲ್ಪ ತರ್ಕದಿಂದ ಕೂಡಿದವರು ಮಧ್ಯಮ ಅಧಿಕಾರಿಗಳು, ಕೇವಲ ತರ್ಕದಿಂದ ತುಂಬಿದವ ಕನಿಷ್ಠ ಅಧಿಕಾರಿ ಅಂತ ತಿಳಿಸಿಕೊಟ್ಟು, ಶ್ರುತಿಗಳಲ್ಲಿ 2 ಪ್ರಕಾರ, ಶ್ರುತಿ ಸಮ್ಮತವಾದ ತರ್ಕ ಮತ್ತು ಶ್ರುತಿ ವಿರೋಧವಾದ ತರ್ಕ. ಶ್ರುತಿ ವಿರೋಧ ತರ್ಕ ಅಂತಂದ್ರೆ ಅದು ಕುತರ್ಕ ಆಗಿರ್ತತಿ. ಅದಕ್ಕ ಸತ್ಯ ಹರಿಶ್ಚಂದ್ರನ ಕಥೆ ಮತ್ತು ಅಕ್ಬರ್ ಬೀರ್ಬಲನ ಕಥೆಯನ್ನ ನಾವು ಉದಾಹರಣೆಯಾಗಿ ಕೊಟ್ಟು
ನಮಗೆ ತಿಳಿಯುವಂತೆ ಹೇಳಿದರು. ಮತ್ತೆ ಚಿದಾಭಾಸನ ಮೂಲಕ ತಿಳಿಯುವುದು ವಿಶೇಷ ವೃತ್ತಿ, ಆತ್ಮದ ಮೂಲಕ ತಿಳಿಯುವುದು ಸಾಮಾನ್ಯ ವೃತ್ತಿ ಇರ್ತತಿ. ತಲೆ ಮೇಲೆ ಕೊಡ ಹೊತ್ತು ಮಾತನಾಡುತ್ತಾ ನಡೆಯುವ ಮಹಿಳೆ ಮತ್ತ ಜೊತೆಗೆ ಕುಳಿತೊಂದರೆ ಮಾತಾಡುತ್ತಾ ಗಾಡಿ ಹೊಡೆಯುವವರ ಒಂದು ಉದಾಹರಣೆಯನ್ನು ಕೊಟ್ಟು ನಮಗ ಇದನ್ನ ವಿಶೇಷ ಮತ್ತು ಸಾಮಾನ್ಯ ವೃತ್ತಿಯನ್ನ ನಮಗೆ ತಿಳಿಸಿಕೊಟ್ರು. ಮತ್ತು ಸ್ವರೂಪದಲ್ಲಿ ಸಾಮಾನ್ಯ ವೃತ್ತಿ, ವ್ಯವಹಾರದಲ್ಲಿ ವಿಶೇಷ ವೃತ್ತಿ ಜ್ಞಾನಿಗಿರ್ತತಿ. ಅಜ್ಞಾನಿಗೆ ಸ್ವರೂಪದಲ್ಲಿ ವಿಶೇಷ ವೃತ್ತಿ ಇದ್ದು ವ್ಯವಹಾರದೊಳಗ ಸಾಮಾನ್ಯ ವೃತ್ತಿ ಇರ್ತತಿ. ಮತ್ತ ಒಂದೇ ಅಂತಃಕರಣದೊಳಗ ಎರಡು ವಿಶೇಷ ವೃತ್ತಿ ಇರುವುದಿಲ್ಲ, ಎರಡು ಸಾಮಾನ್ಯ ವೃತ್ತಿ ಇರುವುದಿಲ್ಲ. ಒಂದು ವಿಶೇಷ ಇರ್ತತಿ, ಇನ್ನೊಂದು ಸಾಮಾನ್ಯ ವೃತ್ತಿ ಇರ್ತತಿ. ಸ್ವರೂಪದ ಅನುಭವದಲ್ಲಿ ತಿಳಿದವ ತಪ್ಪನ್ನ ಸರಿ ಅಂತಾನ. ಜ್ಞಾನಿಗೆ ವ್ಯವಹಾರ ಮುಗಿದ ತಕ್ಷಣ ಅವ ತನ್ನ ಸ್ಮೃತಿ ಒಳಗ ಬರ್ತಾನ. ಯಾವ ಕೃತ್ಯದಲ್ಲಿದ್ದರೂ ವಿರೋಧಿ ಭಾವದೊಳಗ ಬ್ರಹ್ಮವನ್ನ ಪಡೆದಂಗ ಇರ್ತಾನ. ಬ್ರಹ್ಮಜ್ಞಾನಿ ಒಂದು ಕ್ಷಣದ ಅನುಭವ ಅನಂತ ಜನ್ಮಗಳ ಸಚಿತ ಕರ್ಮವನ್ನ ನಾಶ ಮಾಡ್ತತಿ. ಜ್ಞಾನಿ ವ್ಯವಹಾರ ಕಾಲದೊಳಗ ಮಾತ್ರ ಪಶುವಿನಂತೆ ವರ್ತಿಸಿ ವ್ಯವಹಾರ ಮುಗಿದ ತಕ್ಷಣ ಅವ ಸ್ವರೂಪದಲ್ಲಿ ಇರ್ತಾನ. ಆದ್ರ ಅಜ್ಞಾನಿ ಆದವ ಯಾವಾಗಲೂ ಪಶುವಿನಂತೆ ಇರ್ತಾನ ಅಂತ ಹೇಳಿದ್ರು. ಈ ಎಲ್ಲ ಹೊಸ ಹೊಸ ಜ್ಞಾನಗಳನ್ನ ನಮ್ಗೆ ದಿವಸ ತಿಳಿಸಿಕೊಡುವ ಶುದ್ಧ ಧರ್ಮಯುತ ಸದ್ಗುರುಗಳಾದ ಶ್ರೀರಾಮ ಮಹಾಸ್ವಾಮಿಗಳ ಶ್ರೀಚರಣಗಳಲ್ಲಿ ನನಗೆ ಅನಂತ ಧನ್ಯವಾದಗಳು ಸಲ್ಲಿಸ್ತೇನೆ. ಇನ್ನು ಮುಂದೆ ಮೆಲುಕು ಕಾರ್ಯಕ್ರಮವನ್ನ ಯಾರಾದರೂ ತಯಾರಿ ಮಾಡ್ಕೊಂಡಿದ್ರೆ ಹೇಳಬೇಕಾಗಿ ಕೇಳ್ಕೊಂಡೆ. ಶುದ್ಧ ಧರ್ಮಯುತ ಸದ್ಗುರುಗಳಾದ ಶ್ರೀ ಗಂಗಾಧರ ಜಾಲಿಮಂಚಿ ಗುರುಗಳಿಂದ ಮೆಲುಕು ಕಾರ್ಯಕ್ರಮವನ್ನ ಎಲ್ಲರೂ ಆಲಿಸೋಣ.